ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಬಸವನೆ ಮಾಮರ ಶರಣರೇ ಸಿರಿಬಳ್ಳಿ, ವಚನಾಮೃತ ಫಲ ಅನುಭವದಲ್ಲಿ. ಎಲ್ಲಿ ನೋಡಿದರಲ್ಲಿ ಹರಡಿತು ಆ ಬಳ್ಳಿ, ಒಂದಾಗಿ ಬಸವನ ಕಲ್ಯಾಣದಲ್ಲಿ. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರನ್ನ ಮಾವಿನ ಮರಕ್ಕೆ ಹೋಲಿಸಿ, ಶರಣರನ್ನು ಸಿರಿಬಳ್ಳಿಗೆ ಹೋಲಿಸಿ, ಅನುಭಾವದಿಂದ ರಚಿಸಿದಂತಹ ವಚನಾಮೃತ ಎಂಬ ಬಳ್ಳಿಯ ಮೂಲಕ ಎಲ್ಲ ಶರಣರನ್ನು ಕಲ್ಯಾಣದಲ್ಲಿ ಒಂದಾಗಿಸಿ ಬಸವ ಕಲ್ಯಾಣವೇ ಆಯಿತು ಎಂದು ಹೇಳಿರುವಂತಹ ಸುಭಾಷ್ ಮೂಕಿಹಾಳ್ರವರ ಕವಿತೆಯ ಸಾಲುಗಳನ್ನ ಸ್ಮರಿಸಿ, ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು, ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ. ಇದರಂತುವನಾರು ಬಲ್ಲರಯ್ಯ, ನಿಮ್ಮ ಸತ್ಯ ಶರಣರ ಸುಳುವು ತೋರಿದೆ ಅಯ್ಯ. ನಿಮ್ಮ ಶರಣ ಬಸವಣ್ಣನ ಕಾಮ್ಯನೆಂಬ ತವಕವೆನಗಾಯಿತು ಕೇಳ ಚನ್ನಮಲ್ಲಿಕಾರ್ಜುನ. ಕಲ್ಯಾಣವನ್ನು ಕೈಲಾಸವನ್ನಾಗಿ ಮಾಡಿದ ಬಸವಣ್ಣನವರನ್ನು ನೋಡುವ ಕಾತುರದಿಂದ ಕಲ್ಯಾಣಕ್ಕೆ ಆಗಮಿಸುವ ಮುನ್ನ ಜಗನ್ಮಾತೆ ಅಕ್ಕ ಮಹಾದೇವಿಯವರು ಹೇಳುವಂತಹ ವಚನವನ್ನ ಸ್ಮರಿಸಿ, ನಾನು ವಚನ ಕುಮಾರಸ್ವಾಮಿ, ನಾನು ರೂಪಕುಮಾರಸ್ವಾಮಿ. ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಬಸವ ಸಮಿತಿಯನ್ನು ಸ್ಥಾಪಿಸಿ ಅನೇಕ ವಚನ ಸಾಹಿತ್ಯದ ಚಟುವಟಿಕೆಗಳನ್ನು ನಡೆಸಿ ವಚನ ಸಾಹಿತ್ಯದ ವೀಕ್ಷಕರನ್ನು ಹೆಚ್ಚಿಸಿ, ನಂತರ ಬಸವ ಆನ್ಲೈನ್ ಅರಿವಿನ ಮನೆಯ ಮೂಲಕ ಕಲಬುರಗಿ, ಧಾರವಾಡ ಹಾಗೂ ಬೆಂಗಳೂರಿನಲ್ಲಿ ನಡೆಯುತ್ತಿರುವಂತಹ ಈ ಒಂದು ಆನ್ಲೈನ್ ಅರಿವಿನ ಮನೆಯ ಮೂಲಕ ವಚನ ಸಾಹಿತ್ಯವನ್ನ ಪ್ರಚುರಪಡಿಸಲು ಕಾರಣೀಭೂತರಾದಂತಹ ಮಾಜಿ ರಾಷ್ಟ್ರಪತಿಗಳು ಹಾಗೂ ಬಸವ ಸಮಿತಿಯ ಸಂಸ್ಥಾಪಕರಾದಂತಹ ಬಿ.ಡಿ. ಜತ್ತಿ ಅವರನ್ನ ಭಕ್ತಿಪೂರ್ವಕವಾಗಿ ಸ್ಮರಿಸಿ, ಇಂದು 39ಕ್ಕೂ ಹೆಚ್ಚು ಭಾಷೆಗಳಿಗೆ ವಚನ ಸಾಹಿತ್ಯವನ್ನ ಅನುವಾದ ಮಾಡಿ ವಚನವನ್ನು ವಿಶ್ವ ವಚನವನ್ನಾಗಿ ಮಾಡಿಸಿರುವ ಬಸವ ಸಮಿತಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ಅರವಿಂದ ಜತ್ತಿ ಅಣ್ಣನವರಿಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳನ್ನ ಸಲ್ಲಿಸುತ್ತೇನೆ. ಬಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ಆನ್ಲೈನ್ ಅರಿವಿನ ಮನೆಯ ಮೂಲಕ ಕಟ್ಟಿತ್ತು ಕಲ್ಯಾಣ ಎಂಬ ಪ್ರವಚನವನ್ನ ವೀಕ್ಷಿಸುತ್ತಿರುವಂತಹ ಎಲ್ಲ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ಬಸವಣ್ಣನವರು ಪ್ರತಿಪಾದಿಸಿದಂತಹ ಜಾತಿ ಮತ್ತು ವರ್ಗರಹಿತ ಸಮಾಜ, ಕಾಯಕ ತತ್ವ, ಮನುಕುಲದ ಕಲ್ಯಾಣಕ್ಕೆ ನೀಡಿದ ಸಂದೇಶಗಳು ಸರ್ವಕಾಲಕ್ಕೂ ದಾರಿದೀಪ ಆಗಿರುವುದನ್ನ ಮನಗಂಡು ಕರ್ನಾಟಕ ಸರ್ಕಾರ ಫೆಬ್ರವರಿ 13, 2024ರಂದು ವಿಶ್ವಗುರು ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿತು. ಬರುವ ಫೆಬ್ರವರಿ 13ಕ್ಕೆ 1 ವರ್ಷ ತುಂಬುತ್ತಿರುವಂತಹ ಈ ಒಂದು ಸಂತಸದ ಸಂದರ್ಭದಲ್ಲಿ ನಾನು ಮತ್ತು ನಮ್ಮ ಶ್ರೀಮತಿಯವರು ಸೇರಿ ಕಟ್ಟಿತು ಕಲ್ಯಾಣ ಎಂಬ ಪ್ರವಚನವನ್ನ ನೀಡುತ್ತಿರುವಂತಹ ಈ ಸುಸಂದರ್ಭದಲ್ಲಿ ನಮಗೆ ಅತೀವ ಸಂತಸವಾಗುತ್ತಿದೆ. ಇದುವರೆಗೆ ಕಲ್ಯಾಣದ ಬಗ್ಗೆ ಯಾರಾದರೂ ಕೃತಿಗಳನ್ನು ರಚಿಸಿದ್ದಾರಾ? ಒಳ್ಳೆ ಪ್ರಶ್ನೆ. ಶರಣರಾದ ಲಿಂಗೈಕ್ಯ ಎಂ ಕಲಬುರ್ಗಿರವರು ಕೆಟ್ಟಿತ್ತು ಕಲ್ಯಾಣ ಎಂಬ ಕೃತಿಯನ್ನ ರಚಿಸಿದ್ದಾರೆ. ಶರಣರಾದ ಬಿ ಪುಟ್ಟಸ್ವಾಮಯ್ಯನವರು ಕ್ರಾಂತಿ ಕಲ್ಯಾಣ ಎಂಬ ಕೃತಿಯನ್ನ ರಚಿಸಿದ್ದಾರೆ. ಶರಣರಾದ ಡಾಕ್ಟರ್ ಸದಾನಂದ ಪಾಟೀಲ ಅವರು ಕಟ್ಟಿತ್ತು ಕಲ್ಯಾಣ ಎಂಬ ಕೃತಿಯನ್ನ ಇದುವರೆಗೆ ರಚನೆ ಮಾಡಿದ್ದಾರೆ. ಒಬ್ಬೊಬ್ಬರು ತಮ್ಮ ದೃಷ್ಟಿಕೋನಕ್ಕೆ ತಕ್ಕಂತೆ ಕೃತಿಗಳನ್ನ ರಚಿಸಿ ಸಹೃದಯ ಓದುಗರ ಮುಂದೆ ಇಟ್ಟಿದ್ದಾರೆ. ಪ್ರತಿಯೊಂದು ಕೃತಿಯೂ ಕೂಡ ತನ್ನದೇ ಆದ ಮೌಲ್ಯವನ್ನ ಹೊಂದಿ ಲಕ್ಷಾಂತರ ಓದುಗರ ಮೆಚ್ಚುಗೆಗೆ ಪಾತ್ರವಾಗಿದೆ. ಈ ಸಂದರ್ಭದಲ್ಲಿ ನಾವು ಪ್ರವಚನವನ್ನ ನೀಡುತ್ತಿರುವಂತದ್ದು ಕಟ್ಟಿತ್ತು ಕಲ್ಯಾಣ ಎಂಬ ವಿಷಯಕ್ಕೆ ಸಂಬಂಧಿಸಿದ ಹಾಗೆ. ಏಕೆಂದರೆ ಕಲ್ಯಾಣ ಅನೇಕರ ಹೃದಯವನ್ನ ಕಟ್ಟಿದೆ. ಕಲ್ಯಾಣವನ್ನ ಬಸವಣ್ಣನವರು ಕೇವಲ ಕಲ್ಲು, ಇಟ್ಟಿಗೆ, ಮಣ್ಣಿನಿಂದ ಕಟ್ಟಲಿಲ್ಲ. ಬಸವಣ್ಣನವರು ಮತ್ತು ಇತರೆ ಶರಣರು ಅನುಭಾವಿಕ ನಿಲುವಿನಲ್ಲಿ ಪವಿತ್ರ ಮನಸ್ಸುಗಳಿಂದ ಕಟ್ಟಲ್ಪಟ್ಟಿತ್ತು. ಅದಕ್ಕೆ
ಅಂದು ಕಲ್ಯಾಣವಾಗಿದ್ದು ಇಂದು ಬಸವ ಕಲ್ಯಾಣವಾಗಿದೆ. ಆ ಸಂದರ್ಭದಲ್ಲಿ ಸಾಹಿತ್ಯ ಸೌಧ ಕಟ್ಟಲ್ಪಟ್ಟಿತು, ಆರ್ಥಿಕ ಸೌಧ ಕಟ್ಟಲ್ಪಟ್ಟಿತು, ವೈಚಾರಿಕ ಸೌಧ ಕಟ್ಟಲ್ಪಟ್ಟಿತು, ನೈತಿಕ ಸೌಧ ಕಟ್ಟಲ್ಪಟ್ಟಿತು. ಹೀಗೆ ವಿವಿಧ ಅಂಶಗಳನ್ನು ಕಟ್ಟುವುದರ ಮೂಲಕ ಜನರನ್ನ ವೈಚಾರಿಕವಾಗಿ ಚಿಂತನಾಶೀಲರನ್ನಾಗಿ ಮಾಡಿದುದರಿಂದ ಅಂದು ಕಟ್ಟಿತ್ತು ಕಲ್ಯಾಣ ಎಂಬ ಅಂಶವೇ ಸೂಕ್ತವಾಗಿದೆ ಎಂದು ಹೇಳಿ ಈ ದಿನ ಕಲ್ಯಾಣ ಯಾವ ಯಾವ ರೀತಿ ಕಟ್ಟಲ್ಪಟ್ಟು 12ನೇ ಶತಮಾನದಲ್ಲಿ ನಡೆದಂತಹ ವೈಚಾರಿಕ ಅಂಶಗಳು 21ನೇ ಶತಮಾನವಾದರೂ ಕೂಡ ಲಕ್ಷಾಂತರ ಮತ್ತು ಕೋಟ್ಯಂತರ ಜನರ ಹೃದಯದಲ್ಲಿ ಮತ್ತು ಜನರ ಬಾಯಲ್ಲಿ ನಲಿದಾಡುತ್ತಿದೆ ಎಂದರೆ ಆ ಕಲ್ಯಾಣ ಯಾವ ರೀತಿ ಇತ್ತು ಎಂಬ ಅಂಶಗಳನ್ನ ಈ ಸಂದರ್ಭದಲ್ಲಿ ನಾವು ಚರ್ಚಿಸೋಣ. ಸತ್ಯವಾದ ಮಾತು. ಇಂದಿಗೂ ಕೂಡ ಕಲ್ಯಾಣ ಧಾರ್ಮಿಕ ಸ್ಥಳವಾಗಿ, ಐತಿಹಾಸಿಕ ಸ್ಥಳವಾಗಿ, ಭಕ್ತಿಯ ಸ್ಥಳವಾಗಿ ಹೊರಹೊಮ್ಮಿದೆ. ಈ ಸಂದರ್ಭದಲ್ಲಿ ನನಗೆ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರ ಒಂದು ವಚನ ನೆನಪಾಗುತ್ತದೆ. ಮಂಡೆ ಮಾಸಿದಡೆ ಮಹಾ ಮಜ್ಜನವ ಮಾಡುವುದು, ವಸ್ತ್ರ ಮಾಸಿದಡೆ ಮಡಿವಾಳರಿಗಿಕ್ಕುವುದು, ಮನದ ಮೈಲಿಗೆಯ ತೊಳೆಯಬೇಕಾದರೆ ಕೂಡಲ ಚೆನ್ನ ಸಂಗನ ಶರಣರ ಅನುಭವವ ಮಾಡುವುದು ಎಂದು ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು ಹೇಳುತ್ತಾರೆ. ಅಂದರೆ ನಮ್ಮ ಮಂಡೆ ಅಂದರೆ ತಲೆ ಕೊಳಕಾದರೆ ನಾವು ಸ್ನಾನವನ್ನ ಮಾಡುವುದರ ಮೂಲಕ ನಮ್ಮ ತಲೆಯಲ್ಲಿರುವಂತಹ ಕೊಳೆಯನ್ನ ತೊಳೆದುಕೊಳ್ಳುತ್ತೇವೆ. ವಸ್ತ್ರ ಕೊಳೆಯಾದರೆ ಅದನ್ನ ಮಡಿವಾಳರಿಗೆ ಕೊಡುವುದರ ಮೂಲಕ ಅದನ್ನು ಸ್ವಚ್ಛ ಮಾಡಿಸಿಕೊಳ್ಳುತ್ತೇವೆ. ಆದರೆ ನಮ್ಮ ಮನಸ್ಸಿನಲ್ಲಿ ಆಗುವಂತಹ ಮೈಲಿಗೆ ಇದೆಯಲ್ಲ, ಆ ಮನಸ್ಸಿನಲ್ಲಿ ಆಗುವಂತಹ ಮೈಲಿಗೆಯನ್ನ ತೊಳೆಯಬೇಕಾದರೆ ನಾವು ಕೂಡಲ ಚೆನ್ನ ಸಂಗನ ಶರಣರ ಅನುಭವ ಮಾಡುವುದು ಅಂತ ಹೇಳ್ತಾರೆ. ಅಂದ್ರೆ ಶರಣರು ಹೇಳಿರುವಂತಹ ವಚನಗಳು, ಆ ವಚನಗಳನ್ನ ನಾವು ಅಧ್ಯಯನ ಮಾಡಿ ಅದನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ನಮ್ಮ ಮನದ ಮೈಲಿಗೆಯನ್ನ ತೊಳೆದುಕೊಳ್ಳಬಹುದು ಎಂಬುದು ಈ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರ ವಚನದ ಆಶಯವಾಗಿದೆ. ಈ ಸಮಯದಲ್ಲಿ ನನಗೆ ಬಸವಣ್ಣನವರ ಇನ್ನೊಂದು ವಚನ ನೆನಪಿಗೆ ಬರುತ್ತೆ. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ನುಲಿಸುವ ಪರಿ. ಬಸವಣ್ಣನವರು ಕೂಡ ಅದೇ ಅಲ್ವಾ ಹೇಳಿದ್ದು? ಅಂತರಂಗ ಬಹಿರಂಗವನ್ನ ಶುದ್ಧ ಮಾಡಿಕೊಳ್ಳಬೇಕಾದ್ರೆ ಈ 7 ಸಪ್ತಶೀಲೆಗಳನ್ನ ನಾವು ಪಾಲಿಸಬೇಕು ಅಂತ. ಖಂಡಿತ. ಈ ಒಂದು ದೃಷ್ಟಿಯಿಂದಲೇ ನಮ್ಮ ಬಸವ ಸಮಿತಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ಅರವಿಂದ ಜತ್ತಿ ಅಣ್ಣನವರು ಆನ್ಲೈನ್ ಅರಿವಿನ ಮನೆ ಎಂಬ ಕಾರ್ಯಕ್ರಮವನ್ನ ಪ್ರಾರಂಭಿಸಿ ಕನ್ನಡಿಗರ ಮತ್ತು ವಿದೇಶದಲ್ಲಿ ನೆಲೆಸಿರುವಂತಹ ಸಾವಿರಾರು ಲಕ್ಷಾಂತರ ಕನ್ನಡಿಗರ ಮನೆ ಮತ್ತು ಮನ ಮುಟ್ಟಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಹೇಳಬಹುದು. ಕನ್ನಡಿಗರು ಮಾತ್ರವಲ್ಲ, ಬೇರೆ ಭಾಷೆಯ ಜನರು ಕೂಡ ನಮ್ಮ ವಚನ ಸಾಹಿತ್ಯವನ್ನ ತಿಳಿದುಕೊಳ್ಳಲಿ ಎಂದೇ ಅವರು 39 ಭಾಷೆಗಳಲ್ಲಿ ವಚನ ಸಾಹಿತ್ಯವನ್ನ ಅನುವಾದ ಮಾಡಿರುವುದು. ಖಂಡಿತ ಖಂಡಿತ. ಕನ್ನಡ ಬರದಿರುವಂತಹ ಇತರ ಭಾಷೆಯವರು ಕೂಡ ವಚನ ಸಾಹಿತ್ಯ ಬೇರೆ ಬೇರೆ ಭಾಷೆಗಳಿಗೆ ಅನುವಾದ ಮಾಡಿರುವುದನ್ನು ನೋಡಿ ಆ ವಚನಗಳನ್ನು ಅಧ್ಯಯನ ಮಾಡಿದರೆ ಅದರಲ್ಲಿರುವ ಮೌಲ್ಯಗಳನ್ನ ತಿಳಿದು ನಿಜವಾಗಿಯೂ ಕೂಡ ಅವರು ಒಂದು ವೈಚಾರಿಕವಾಗಿ ಒಂದು ಭಾಗ್ಯದ ಬಾಗಿಲನ್ನ ತೆರೆದ ಅನುಭವ ಅವರಿಗಾಗುತ್ತದೆ ಅಂತ ನಾನಾದ್ರೂ ಭಾವಿಸ್ತೇನೆ. ನಿನ್ನ ಹತ್ರ ಮೊಬೈಲ್ ಇದೆ ಅಲ್ವಾ? ಹೌದು. ಆ ಮೊಬೈಲ್ ಒಡೆದೋಗ್ಬಾರ್ದು ಅಂತ ಏನ್ ಮಾಡ್ತೀರಾ? ನಾವು ಪ್ರೊಟೆಕ್ಷನ್ ಸ್ಕ್ರೀನ್ ಅನ್ನ ಹಾಕಿಸ್ಕೊಳ್ತೀವಿ. ಅಂದ್ರೆ ಸ್ಕ್ರೀನ್ ಗಾರ್ಡ್ ಅನ್ನ ಹಾಕಿ ಆ ಮೊಬೈಲ್ ಒಡೆದು ಹೋಗಬಾರದು ಅಂತ ಅದಕ್ಕೆ ರಕ್ಷಣೆಯನ್ನ ಮಾಡ್ತೀರಾ. ಅದು 10,000 ಮೊಬೈಲ್ ಆಗ್ಬೋದು, 25,000 ಮೊಬೈಲ್ ಆಗ್ಬೋದು, ಅಥವಾ 1,00,000 ಮೊಬೈಲ್ ಆಗ್ಬೋದು. ಖಂಡಿತ. ಆದರೆ ಬೆಲೆ ಕಟ್ಟಲಾಗದಂತಹ ದೇಹ ಇದು, ಬೆಲೆ ಕಟ್ಟಲಾಗದಂತಹ ಜೀವ ಇದು. ನಮ್ಮ ಈ ಒಂದು ದೇಹವನ್ನ ರಕ್ಷಣೆ ಮಾಡಿಕೊಳ್ಳಬೇಕು ಅಂದರೆ ನಮ್ಮ ಶರಣರ ವಚನಗಳೇ ನಮಗೆ ಒಂದು ರೀತಿಯ ರಕ್ಷಾ ಕವಚವಾಗಿದೆ. ಆದುದರಿಂದಲೇ ಶರಣರ ವಚನಗಳು ರಕ್ಷಾ ಕವಚ ಆಗಿರೋದ್ರಿಂದ ಇಂದು ಮುಂದೆಂದೂ ಕೂಡ ಶರಣರ ವಚನಗಳನ್ನು ನಾವು ಅಧ್ಯಯನ ಮಾಡುತ್ತಾ ಅದನ್ನು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಿದ್ದೇ ಆದರೆ ನಾವು ರಕ್ಷಣೆ ಆಗುತ್ತೇವೆ ಮತ್ತು ಮುಂದೆ ಬರುವಂತಹ ಜನಾಂಗವೂ ಕೂಡ ರಕ್ಷಣೆಯಾಗಿ
ಒಂದು ಸದ್ವಿಚಾರ ಮತ್ತು ಸಚ್ಚಿಂತನೆಯನ್ನ ತಲೆಯಲ್ಲಿ ಹೊತ್ತುಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಬದುಕಲು ನೆರವಾಗುತ್ತದೆ ಅನ್ನೋದು ನನ್ನ ಅನಿಸಿಕೆಯಾಗಿದೆ. ಖಂಡಿತ. ಬಸವಣ್ಣನವರು ಕಲ್ಯಾಣವನ್ನ ಕಟ್ಟಬೇಕಾದರೆ ಅವರ ಬಾಲ್ಯದ ಜೀವನದಲ್ಲಿ ಯಾವುದಾದರೂ ಒಂದು ಸಂದರ್ಭ ಅವರನ್ನು ಬಹಳ ಪ್ರೇರೇಪಣೆ ಮಾಡಿರಬೇಕು. ಆ ಸಂದರ್ಭವನ್ನ ನಮಗೆ ವಿವರಿಸ್ತೀರಾ? ಖಂಡಿತ. ವಿಶ್ವಗುರು ಬಸವಣ್ಣನವರು ಯುಗ ಪ್ರವರ್ತಕ ಎಂದು ಕರೆಸಿಕೊಂಡಿದ್ದಾರೆ. ಅಂದರೆ ಒಂದು ಯುಗವನ್ನೇ ಬದಲಿಸಿದಂತಹ ಕೀರ್ತಿ ನಮ್ಮ ವಿಶ್ವಗುರು ಬಸವಣ್ಣನವರಿಗೆ ಸಲ್ಲುತ್ತದೆ. ಅವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ಇಂಗಳೇಶ್ವರದಲ್ಲಿ ಮಾದರಸ ಮತ್ತು ಮಾದಲಾಂಬಿಕೆಯವರ ಸುಪುತ್ರರಾಗಿ ಜನಿಸಿದ ನಂತರ ಅವರು ಬ್ರಾಹ್ಮಣ ಕುಲದಲ್ಲಿ ಹುಟ್ಟುತ್ತಾರೆ. ಹುಟ್ಟಿದಾಗ ಮಗುವಿನಿಂದಲೇ ಅವರು ಒಂದು ವೈಚಾರಿಕ ಚಿಂತನೆಗೆ ಒಳಗಾಗ್ತಾರೆ. ಯಾಕಂದ್ರೆ ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಅದಕ್ಕೆ ಪ್ರಶ್ನೆಗಳನ್ನ ಹಾಕಿ ಪ್ರಶ್ನೆಗಳ ಮೂಲಕ ಅದು ಉತ್ತರವನ್ನ ತೆಗೆದುಕೊಂಡು ಹೀಗೆ ಅವರು ಬಾಲ್ಯ ಜೀವನವನ್ನ ಕಳೀತಾ ಇರ್ತಾರೆ. ಹಾಗೆ ಅವರಿಗೆ ಜನಿವಾರ ಹಾಕುವಂತಹ ಪ್ರಸಂಗ ಬರುತ್ತೆ. 8-9ನೇ ವಯಸ್ಸಿಗೆ ಜನಿವಾರ ಹಾಕುವ ಪ್ರಸಂಗ ಬಂದಾಗ ಅವರಿಗೆ ಜನಿವಾರ ಹಾಕೋದಿಕ್ಕೆ ಮನೆಯಲ್ಲಿ ಒಂದು ರೀತಿಯ ಹಬ್ಬದ ವಾತಾವರಣ ಇರುತ್ತೆ. ಹಾಗಾದ್ರೆ ಅದು ಉಪನಯನ ಕಾರ್ಯಕ್ರಮ ಅಲ್ವಾ? ಹೌದು, ಉಪನಯನ ಕಾರ್ಯಕ್ರಮ, ಹಬ್ಬದ ಸಡಗರ. ಆ ಸಂಭ್ರಮದಲ್ಲಿ ಬಸವಣ್ಣನವರನ್ನ ಕರೀತಾರೆ. ಬಸವರಸ ಬಾ ಅಂತ ಕರೀತಾರೆ. ಕರೆದಾಗ ಏನಪ್ಪ ಅಂದಾಗ, ನಿನಗೆ ಈಗ ಜನಿವಾರವನ್ನ ಹಾಕ್ತಾ ಇದ್ದೀವಿ ಅಂದಾಗ, ಅಪ್ಪ ನನಗಿಂತ ದೊಡ್ಡವರಾದಂತಹ ಅಕ್ಕ ನಾಗಲಾಂಬಿಕೆ ಇದ್ದಾರೆ, ಅವರಿಗೆ ಜನಿವಾರವನ್ನ ಹಾಕಿ ಅಂದಾಗ, ಹೆಣ್ಣು ಮಕ್ಕಳು ಧಾರ್ಮಿಕ ಸ್ವಾತಂತ್ರ್ಯವನ್ನ ಪಡೆಯಲು ಅರ್ಹರಿಲ್ಲ, ಅವರಿಗೆ ಜನಿವಾರ ನಿಷೇಧ ಅಂದಾಗ ಅಕ್ಕನಿಗಿಲ್ಲದ ಜನಿವಾರ ನನಗೆ ಬೇಡ ಎಂದು ಜನಿವಾರವನ್ನ ತಿರಸ್ಕರಿಸಿದಂತಹ ಬಸವಣ್ಣನವರು ಅಸಮಾನತೆಯ ವಿರುದ್ಧ ತಮ್ಮ ಮನೆಯಿಂದಲೇ ಹೋರಾಟ ಪ್ರಾರಂಭ ಮಾಡುವುದರ ಮೂಲಕ ಅವರು ಜಗಜ್ಯೋತಿಯಾಗ್ತಾರೆ. ಅನೇಕರು ಸಮಾಜದಲ್ಲಿರುವಂತಹ ಅನಿಷ್ಟಗಳು, ಸಮಾಜದಲ್ಲಿರುವಂತಹ ಪಿಡುಗುಗಳ ವಿರುದ್ಧ ಹೋರಾಟವನ್ನ ಮಾಡಿ ಸಮಾಜ ಸುಧಾರಕರು ಎಂದು ಕರೆಸಿಕೊಳ್ತಾರೆ. ಆದರೆ ನಮ್ಮ ವಿಶ್ವಗುರು ಬಸವಣ್ಣನವರು ಅಸಮಾನತೆಯ ವಿರುದ್ಧ ತಮ್ಮ ಮನೆಯಿಂದಲೇ ಹೋರಾಟವನ್ನ ಮಾಡುವುದರ ಮುಖಾಂತರ ಜಗತ್ತಿನ ಭೂಪಟದಲ್ಲಿ ಒಂದು ಶಾಶ್ವತವಾದ ಸ್ಥಾನವನ್ನ ಪಡಿತಾರೆ. ಆಗ ಅವರು ಜನಿವಾರವನ್ನ ನಿಷೇಧ ಮಾಡಿದಾಗ ಮನೆಯಿಂದ ಹೊರಹಾಕಲ್ಪಡುತ್ತಾರೆ. ಆಗ ವಿಶ್ವಗುರು ಬಸವಣ್ಣನವರು ತಮ್ಮ ಅಕ್ಕ ನಾಗಲಾಂಬಿಕೆಯವರ ಜೊತೆ ಕೂಡಲ ಸಂಗಮಕ್ಕೆ ಹೋಗ್ತಾರೆ. ಕೂಡಲ ಸಂಗಮದಲ್ಲಿ ವಿದ್ಯಾಭ್ಯಾಸವನ್ನ ಪಡಿತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಇಷ್ಟಲಿಂಗ ತತ್ವ ಆವಿಷ್ಕಾರ ಆಗುತ್ತೆ. ಇಷ್ಟಲಿಂಗವನ್ನ ಧಾರಣೆ ಮಾಡ್ತಾರೆ. ಆಗ ಅವರಿಗೆ ತುಂಬಾ ನೋವಿರುತ್ತೆ. ಯಾಕೆ ಹೆಣ್ಣು ಮಕ್ಕಳಿಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನ ನೀಡಬಾರದು ಅನ್ನೋ ಒಂದು ಚಿಂತನೆಯಲ್ಲೇ ಮಗ್ನರಾಗಿರ್ತಾರೆ. ಯಾವಾಗ ಅವರು ಪ್ರಥಮಿಗರಾಗಿ ಲಿಂಗಾಯತರಾಗಿ ಲಿಂಗಾಯತ ತತ್ವವನ್ನ ಅಪ್ಪಿಕೊಂಡು ಇಷ್ಟಲಿಂಗವನ್ನ ಧಾರಣೆ ಮಾಡ್ತಾರೋ, ತದನಂತರ ತಮ್ಮ ಅಕ್ಕನಿಗೆ ಪ್ರಥಮವಾಗಿ ಇಷ್ಟಲಿಂಗ ದೀಕ್ಷೆಯನ್ನ ಕೊಡುವುದರ ಮುಖಾಂತರ ಅಕ್ಕ ನಾಗಲಾಂಬಿಕೆಯವರನ್ನು ಕೂಡ ಈ ಒಂದು ಲಿಂಗಾಯತ ಧರ್ಮಕ್ಕೆ ಸೇರಿಸಿಕೊಳ್ತಾರೆ. ಅಕ್ಕ ನಾಗಲಾಂಬಿಕೆಯವರು ವಿಶ್ವದ ಪ್ರಥಮ ಲಿಂಗಾಯತ ಮಹಿಳೆ ಎಂದು ಈ ಸಂದರ್ಭದಲ್ಲಿ ಹೇಳಬಹುದು. ಹಾಗಾದ್ರೆ ಇಲ್ಲಿಂದ ಹೆಣ್ಣು ಮಕ್ಕಳಿಗೆ ಧಾರ್ಮಿಕ ಸ್ವತಂತ್ರ ಸಿಗುವಂತಹ ಒಂದು ಅವಕಾಶ ಲಭಿಸಿತು ಅಂತ ನಾವು ಹೇಳಬಹುದಲ್ವೇ? ಖಂಡಿತ. ವಿಶ್ವಗುರು ಬಸವಣ್ಣನವರಿಂದಲೇ ಧಾರ್ಮಿಕ ಸ್ವಾತಂತ್ರ್ಯ ಹೆಣ್ಣು ಮಕ್ಕಳಿಗೆ ಲಭಿಸಿತು ಅಂತ ನಾವು ಧೈರ್ಯದಿಂದ ಹೇಳಬಹುದು. ನಂತರ ಬಸವಣ್ಣನವರು ಕೂಡಲ ಸಂಗಮದಿಂದ ಮಂಗಳವೇಡಕ್ಕೆ ಹೋಗುತ್ತಾರೆ. ಮಂಗಳವೇಡದಲ್ಲಿ ಕಲ್ಯಾಣ ಚಾಲುಕ್ಯರ ಮಾಂಡಲಿಕನಾಗಿದ್ದಂತಹ ಬಿಜ್ಜಳನ ಆಸ್ಥಾನದಲ್ಲಿ ಕರಣಿಕ ಅಂದರೆ ಗಣಕಾಧಿಕಾರಿಯ ಹುದ್ದೆಯನ್ನ ವಹಿಸಿಕೊಳ್ಳುತ್ತಾರೆ. ತದನಂತರ ಬಿಜ್ಜಳ ಕಲ್ಯಾಣದಲ್ಲಿ ಚಕ್ರವರ್ತಿಯಾಗಲು ಬಸವಣ್ಣ ಅಲ್ಲಿ ಮಂತ್ರಿಯಾಗುತ್ತಾರೆ. ಬಸವಣ್ಣನವರು ಕಲ್ಯಾಣದಲ್ಲಿ ಮಂತ್ರಿಯಾದ ಮೇಲೆ ಅವರು ತೆಗೆದುಕೊಳ್ಳುವಂತಹ ಪ್ರಮಾಣ ವಚನ ಇಂದಿಗೂ ಕೂಡ ನನ್ನ ಕಿವಿಯಲ್ಲಿ ಗುಯ್ಗುಡುತ್ತಿದೆ. ಹಾಗಾದ್ರೆ ಆ ವಚನ ಯಾವುದು? ಹೊನ್ನಿನೊಳಗೊಂದೊರೆಯ, ವಸ್ತ್ರದೊಳಗೊಂದೆಳೆಯ, ಅನ್ನದೊಳಗೊಂದಗುಳ, ಇಂದಿಂಗೆ ನಾಳಿಂಗೆ ಬೇಕೆಂದೆ ನಾದಡೆ, ನಿಮ್ಮಾಣೆ ನಿಮ್ಮ ಪುರಾತನ ರಾಣೆ, ನಿಮ್ಮ ಶರಣರಿಗಲ್ಲದೆ ಮತ್ತೊಂದನರಿಯನೆಯ ಕೂಡಲ ಸಂಗಮ ದೇವ. ಈ ವಚನವು ವಿಶ್ವದ ಎಲ್ಲ ರಾಜಕೀಯ ನಾಯಕರಿಗೆ ಮಾದರಿಯಾಗಿದೆ. ಅಂದ್ರೆ ಅನೇಕ ರಾಜಕೀಯ ನಾಯಕರು
ತಾವು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ತಮ್ಮ ಆಸ್ತಿಯನ್ನ ಹೆಚ್ಚಿಸಿಕೊಳ್ಳೋದಿಕ್ಕೆ ಚಿಂತನೆ ಮಾಡ್ತಾರೆ. ಆದರೆ ಬಸವಣ್ಣನವರು ಪ್ರಮಾಣ ವಚನದ ಮೂಲಕವೇ ನನಗೆ ಯಾವುದೇ ಸಂಪತ್ತಿನ ಆಸೆ ಇಲ್ಲ ಅಥವಾ ನನಗೆ ಯಾವುದೇ ಧನದ ಮೇಲೆ ಆಸೆ ಇಲ್ಲ ಎಂಬುದನ್ನ ಈ ವಚನದ ಮೂಲಕ ವ್ಯಕ್ತಪಡಿಸ್ತಾರೆ. ಈ ಒಂದು ವಚನವನ್ನ ಇಂದಿನ ಎಲ್ಲ ಮಂತ್ರಿಮಂಡಲದ ಮಂತ್ರಿಗಳು ತೆಗೆದುಕೊಂಡ್ರೆ ಇಡೀ ಕರ್ನಾಟಕ ಮಾತ್ರವಲ್ಲ, ಇಡೀ ಭಾರತ ಮಾತ್ರವಲ್ಲ, ವಿಶ್ವವೇ ಆರ್ಥಿಕವಾಗಿ ಸುಭದ್ರವಾಗುತ್ತೆ ಅನ್ನೋದು ನನ್ನ ಒಂದು ಆಶಯವಾಗಿದೆ. ಈ ವಚನದ ಅರ್ಥವು ಕೂಡ ಅಷ್ಟೇ ಬಲಿಷ್ಠವಾಗಿದೆ. ಒನ್ನಿನೊಳಗೊಂದೊರೆಯ ಅಂದ್ರೆ ಒನ್ನಿನಲ್ಲಿ ಒಂದು ಕಣವಾದರೂ, ವಸ್ತ್ರದೊಳಗೊಂದೆಳೆಯ ಬಟ್ಟೆಯಲ್ಲಿ ಒಂದು ಎಳೆಯನ್ನಾದರೂ, ಅನ್ನದೊಳಗೊಂದಗುಳ ಅಂತ ಹೇಳ್ತಾರೆ, ಒಂದು ಹಗುಳು ಅನ್ನವನ್ನು ಕೂಡ ಅಷ್ಟನ್ನು ಕೂಡ ನಾನು ಅಪೇಕ್ಷಿಸುವುದಿಲ್ಲ ಅಂತ ಹೇಳ್ತಾರೆ. ಏನಾದರೂ ಇವತ್ತಿಗೆ ಆಗಲಿ ನಾಳೆಗೆ ಏನಾದರೂ ನಾನು ಕೂಡಿಟ್ಟುಕೊಂಡಿದ್ದೆ ಆದರೆ ನಿಮ್ಮಾಣೆ ನಿಮ್ಮ ಪುರಾತನ ರಾಣೆ ಅಂತ ಪುರಾತನರ ಹಾಣೆ ಹಾಕಿ ಪ್ರತಿಜ್ಞೆಯನ್ನ ತೆಗೆದುಕೊಳ್ಳುತ್ತಾರೆ. ಈ ಪ್ರಮಾಣ ವಚನವನ್ನ ತೆಗೆದುಕೊಂಡು ಪ್ರಜೆಯಿಂದ ಬಂದಂತಹ ಯಾವುದೇ ಸಂಪತ್ತಾದರೂ ಅದು ಪ್ರಜೆಯ ಕಲ್ಯಾಣಕ್ಕೋಸ್ಕರ ನಾನು ಬಳಸುತ್ತೇನೆ, ವಿನಿಯೋಗಿಸುತ್ತೇನೆ ಅಂತ ಅವರು ಪ್ರಮಾಣ ವಚನವನ್ನ ತೆಗೆದುಕೊಳ್ಳುತ್ತಾರೆ. ಈ ರೀತಿ ಪ್ರಮಾಣ ವಚನವನ್ನ ಇಂದಿನ ರಾಜಕೀಯ ನಾಯಕರು ಕೂಡ ತೆಗೆದುಕೊಳ್ಳಬೇಕು ಎಂಬುದೇ ಈ ಒಂದು ವಚನದ ಆಶಯವಾಗಿತ್ತು ಆ 12ನೇ ಶತಮಾನದಲ್ಲಿಯೇ. ನಂತರ ಈ ವಚನವನ್ನ ಹೇಳುವುದು ಮಾತ್ರವಲ್ಲ, ನಡೆಯೊಳಗೆ ನುಡಿಯನ್ನ ಪೂರೈಸುತ್ತೇನೆ ಎಂದು ಕೂಡ ಒಂದು ವಚನವನ್ನ ತೆಗೆದುಕೊಳ್ಳುತ್ತಾರೆ. ಅದಕ್ಕೆ ಅವರು ರಚಿಸಿದಂತಹ ವಚನವೇ ಸಾಕ್ಷಿಯಾಗಿದೆ. ಭಕ್ತಿ ಸುಭಾಷೆಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನಡೆಯೊಳಗಾಗಿ ನುಡಿಯ ಪೂರೈಸುವೆ, ಮೇಲೆ ತೂಗುವ ತ್ರಾಸು ಕಟ್ಟಲೆ ನಿಮ್ಮ ಕೈಯಲ್ಲಿ, ಒಂದು ಜವೆ ಕೊರತೆಯಾದಡೆ ಎನ್ನ ನದ್ದಿ ನೀನೆದ್ದು ಹೋಗು ಕೂಡಲ ಸಂಗಮ ದೇವ ಅಂತ ಕೂಡಲ ಸಂಗಮ ದೇವನಿಗೆ ಸವಾಲನ್ನ ಒಡ್ಡುತ್ತಾರೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾದಂತಹ ವಿಶ್ವಗುರು ಬಸವಣ್ಣನವರು. ಈ ರೀತಿ ಸವಾಲನ್ನು ಒಡ್ಡುವಂತಹ ರಾಜಕೀಯ ನಾಯಕರನ್ನ ನಾವು ಗುರುತಿಸಲು ಸಾಧ್ಯವೇ ಇಂದಿನ ಕಾಲಘಟ್ಟದಲ್ಲಿ ಅಂತ ನಾವು ಯೋಚನೆ ಮಾಡಬೇಕು. ಅಂದಿನ ಕಾಲದಲ್ಲೇ ನಾನು ನುಡಿಯುವಂತಹ ಪ್ರತಿಯೊಂದು ನುಡಿಯೂ ಕೂಡ ಭಕ್ತಿದಾಯಕವಾಗಿರಬೇಕು ಅಂತ ಹೇಳುತ್ತಾರೆ. ನಡೆಯಲ್ಲಿ ನುಡಿಯನ್ನ ಪೂರೈಸುತ್ತೇನೆ ಎಂದು ಹೇಳಿ ಅದೇ ರೀತಿ ನಡೆದು ಮುಂದಿನ ಶರಣರಿಗೆ ಅವರು ಮಾರ್ಗದರ್ಶಕರಾಗುತ್ತಾರೆ. ಮೇಲೆ ತೂಗುವ ತ್ರಾಸು ಕಟ್ಟಲೆ ಅಂದ್ರೆ ನನ್ನ ನುಡಿ ಅಥವಾ ನಡೆಯಲ್ಲಿ ಒಂದು ಜವೆ ಏನಾದರೂ ವ್ಯತ್ಯಾಸವಾದರೆ, ಇಲ್ಲಿ ಒಂದು ಜವೆ ಅಂದರೆ ಗೋಧಿಯ ಕಾಳು ಅಂತ ಕೂಡ ಅರ್ಥೈಸಬಹುದು, ಅಥವಾ ಕುದುರೆಯ ಬಾಲದಲ್ಲಿರುವಂತಹ ಒಂದು ಕೂದಲಿನ ಒಂದು ತುದಿ ಭಾಗವನ್ನ ಕೂಡ ಒಂದು ಜವೆ ಅಂತ ನಾವು ಕರೆಯಬಹುದು. ಅಷ್ಟು ವ್ಯತ್ಯಾಸವಾದರೂ ಕೂಡ ನನ್ನ ಪ್ರಾಣವನ್ನ ತೆಗೆದುಕೋ ಅಂತ ಪರಮಾತ್ಮನಿಗೆ ಸವಾಲನ್ನ ಒಡ್ಡುತ್ತಾರೆ ವಿಶ್ವಗುರು ಬಸವಣ್ಣನವರು. ಈ ವಚನದ ಅರ್ಥವನ್ನು ಅರ್ಥೈಸಿಕೊಂಡು ಅದರಂತೆ ನಡೆಯೋಣ. ಬಸವಣ್ಣನವರು ಕಲ್ಯಾಣದಲ್ಲಿ ಮಂತ್ರಿಯಾದ ನಂತರ ಈ ಹಿಂದೆ ಕಂಡಿದ್ದಂತಹ ಅನೇಕ ನೋವಿನ ಅಂಶಗಳಿಗೆ ಅವರು ಪರಿಹಾರವನ್ನ ಕಂಡುಕೊಳ್ಬೇಕು ಅಂತ ಆಲೋಚನೆಯನ್ನ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅವರು ಕಂಡಿದ್ದು ಒಂದು ರಾಜಸತ್ತೆ, ಅಂದರೆ ರಾಜರು ಪ್ರಜೆಗಳ ಸಂಪತ್ತನ್ನ ದೋಚ್ತಾ ಇರ್ತಾರೆ. ಮತಸತ್ತೆ ಅಂದರೆ ಧಾರ್ಮಿಕ ಮುಖಂಡರು ಭಕ್ತರನ್ನ ಶೋಷಣೆಯನ್ನ ಮಾಡ್ತಾ ಇರ್ತಾರೆ. ಪುರುಷ ಸತ್ತೆ ಅಂದ್ರೆ ಪುರುಷರು ಮಹಿಳೆಯರನ್ನ ಶೋಷಣೆಯನ್ನ ಮಾಡುವುದರ ಮೂಲಕ ಅವರಿಗೆ ಯಾವುದೇ ಸ್ವಾತಂತ್ರ್ಯವನ್ನ ನೀಡದೆ ಅವರ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಾ ಇರ್ತಾರೆ. ಈ ಅಂಶಗಳನ್ನ ತೊಲಗಿಸಬೇಕು ಅಂತ ಬಸವಣ್ಣನವರು ತುಂಬಾ ಚಿಂತನೆಯನ್ನ ಮಾಡ್ತಾರೆ. ಚಿಂತನೆಯನ್ನ ಮಾಡಿ ಅವರು ನಾವೆಲ್ಲರೂ ಒಂದು ಅನ್ನುವ ಒಂದು ಭಾವವನ್ನ ಬೆಸೆಸಬೇಕು, ನಾವೆಲ್ಲರೂ ಒಂದು ಎಂಬ ಬೆಸುಗೆಯನ್ನ ಉಂಟು ಮಾಡಬೇಕು ಎಂಬ ತತ್ವವನ್ನ ಕಟ್ಟಲು ಪ್ರಾರಂಭಿಸುತ್ತಾರೆ. ಆ ಸಂದರ್ಭದಲ್ಲಿ ಅನೇಕ ನೊಂದವರ ಧ್ವನಿಯಾಗಿ ಬಸವಣ್ಣನವರು ನಿಲ್ತಾರೆ. ಯಾವ ರೀತಿ ನೊಂದವರ ಧ್ವನಿ ಆಗ್ತಾರೆ ಅಂದ್ರೆ, ಸಮುದ್ರ ನೋಡಿದಿರಲ್ಲ, ಆ ಸಮುದ್ರದಲ್ಲಿ ಒಂದು ಲೈಟ್ ಹೌಸ್ ಇರುತ್ತೆ. ಸಮುದ್ರದಲ್ಲಿ ಬೋಟ್ಗಳು ಪಯಣವನ್ನ ಮಾಡ್ತಾ ಇರ್ತವೆ, ಚಲಿಸ್ತಾ ಇರ್ತವೆ. ಆ ಚಲಿಸುವಾಗ ಆ ಸಮುದ್ರದ ಅಲೆಗಳ ಹೊಡೆತಕ್ಕೆ ಸಿಕ್ಕಿ ಅವುಗಳು ತಮ್ಮ ಪಥವನ್ನ ಬದಲಾಯಿಸಿಬಿಡುತ್ತೆ. ಅವು ಅಲೆಗಳ ಹೊಡೆತಕ್ಕೆ ಬೇರೆ ಬೇರೆ ದಿಕ್ಕಾಪಾಲಾಗಿ
ಹೋಗ್ತವೆ. ಆ ಸಂದರ್ಭದಲ್ಲಿ ಅವು ತಮ್ಮ ಸುರಕ್ಷಿತ ಪಯಣವನ್ನ ಮಾಡಿ ಬಂದರನ್ನ ಅಂದ್ರೆ ತೀರವನ್ನ ತಲುಪಲು ಅವರು ಲೈಟ್ ಹೌಸ್ ನ ಮೊರೆ ಹೋಗುತ್ತಾರೆ. ಅಂದ್ರೆ ಲೈಟ್ ಹೌಸ್ ಅಂದ್ರೆ ಸಮುದ್ರದ ದಂಡೆಯ ಮೇಲೆ ಎತ್ತರವಾಗಿ ಒಂದು ಬೆಳಗುವ ದೀಪವನ್ನ ಇಟ್ಟಿರ್ತಾರೆ. ಆ ಲೈಟ್ ಅನ್ನ ನೋಡಿ ಅವರು ದಾರಿ ತಪ್ಪಿದಂತಹ ಹಡಗುಗಳು ದಾರಿಯನ್ನ ಹುಡುಕಿಕೊಂಡು ಬಂದು ಸುರಕ್ಷಿತವಾಗಿ ಅವರು ತೀರವನ್ನ ತಲುಪ್ತವೆ. ಹಾಗೆ ನೊಂದವರು, ಬಾಳಿನಲ್ಲಿ ನೊಂದಂತಹ ಅನೇಕ ಜನರಿಗೆ, ಬಾಳಿನಲ್ಲಿ ಅನೇಕ ನೋವನ್ನ ಅನುಭವಿಸಿದಂತಹ ಜನರಿಗೆ ಬಸವಣ್ಣನವರು ಲೈಟ್ ಹೌಸ್ ಆಗಿ ಪರಿಣಮಿಸುತ್ತಾರೆ. ಹೌದು, ಬಸವಣ್ಣನವರು ಎಲ್ಲರನ್ನ ಅಪ್ಪಿಕೊಂಡರು ಒಪ್ಪಿಕೊಂಡರು ಅಂತ ನಾವು ಹೇಳಬಹುದು. ಅದಕ್ಕೆ ಅವರ ವಚನ, ಇವನಾರವ 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 ನೆಂದೆನಿಸದಿರಯ್ಯ, ಇವನಮ್ಮವ 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 ನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ವಚನದ ಮೂಲಕ ಎಲ್ಲರನ್ನೂ ಅಪ್ಪಿಕೊಂಡವರು ವಿಶ್ವಗುರು ಬಸವಣ್ಣನವರು. ಬಸವಣ್ಣನವರು ಸಮಾಜದ ಧ್ವನಿಯಾಗಿದ್ರು ಅಂತ ಈಗಾಗಲೇ ನೀವು ಹೇಳಿದ್ರಿ ಅಲ್ವಾ? ಅದಕ್ಕೆ ನಮ್ಮ ಕುವೆಂಪುರವರು ಬಸವಣ್ಣನವರನ್ನ ಕುರಿತು ಒಂದು ಅದ್ಭುತವಾದಂತಹ ಕವನವನ್ನ ರಚಿಸಿದ್ದಾರೆ. ಆ ಕವನವನ್ನ ನಮ್ಮ ವೀಕ್ಷಕರಿಗೆ ಹೇಳ್ತೀರಾ? ಖಂಡಿತ. ರಾಷ್ಟ್ರಕವಿ ಕುವೆಂಪುರವರು ಬಸವಣ್ಣನವರ ವಚನಗಳಿಂದ ಮತ್ತು ಬಸವಣ್ಣನವರ ವ್ಯಕ್ತಿತ್ವದಿಂದ ಪ್ರೇರಣೆಯಾಗಿ ಅನೇಕ ಕವಿತೆಗಳನ್ನ ರಚನೆ ಮಾಡ್ತಾರೆ. ಅದರಲ್ಲಿ ಪ್ರಮುಖವಾದದ್ದು ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ಎಂಬ ಒಂದು ಕವನ. ಆ ಕವನ ಎಷ್ಟೊಂದು ಅದ್ಭುತವಾಗಿದೆ ಅಂದರೆ, ಅವರು ರಚಿಸುವಂತಹ ಈ ಕವಿತೆ ಅನೇಕ ಜನರ ಹೃದಯವನ್ನ ಗೆದ್ದಿದೆ. ಆ ಕವಿತೆ ಯಾವುದೆಂದರೆ, ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ, ಬಟ್ಟೆಗೆಟ್ಟವರಿಗೊಂದು ದಿಕ್ಕಾಗಿ 8 ಶತಮಾನಗಳ ಹಿಂದೆ, ಅಗ್ನಿ ಖಡ್ಗವನಾಂತು ಓ ಆಧ್ಯಾತ್ಮ ಕ್ರಾಂತಿವೀರ, ದೇವ ದಯೆಯೊಂದು ಹೇ ಧೀರಾವತಾರ ಶ್ರೀ ಗುರುಬಸವೇಶ್ವರ. ಈ ಕವನ ಕೇಳೋದಕ್ಕೆ ಎಷ್ಟು ಅದ್ಭುತವಾಗಿದೆ ಅಲ್ಲ, ಕೇಳೋದಕ್ಕೆ ಎಷ್ಟು ಇಂಪಾಗಿದೆ. ಇದನ್ನು ರಚಿಸಿದಂತಹ ರಾಷ್ಟ್ರಕವಿ ಕುವೆಂಪುರವರಿಗೆ ನಾನು ಶರಣಾರ್ಥಿಗಳನ್ನ ಅರ್ಪಿಸುತ್ತೇನೆ. ಈ ಸಂದರ್ಭದಲ್ಲಿ ವಿಶ್ವಗುರು ಬಸವಣ್ಣನವರು ನಾವೆಲ್ಲರೂ ಒಂದೇ ಎಂಬ ಬೆಸುಗೆಯನ್ನ ಉಂಟು ಮಾಡೋದಿಕ್ಕೆ ಪ್ರಯತ್ನ ಪಡ್ತಾರೆ. ಆ ಸಂದರ್ಭದಲ್ಲಿ ಅವರು ರಚಿಸುವಂತಹ ವಚನ, ನೆಲ ಒಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲ ಒಂದೇ ಶೌಚಾಚಮನಕ್ಕೆ, ಕುಲ ಒಂದೇ ತನ್ನ ತಾನರಿದವಂಗೆ, ಫಲ ಒಂದೇ ಷಡು ದರ್ಶನ ಮುಕ್ತಿಗೆ, ನಿಲುವೊಂದೇ ಕೂಡಲ ಸಂಗಮ ದೇವ ನಿಮ್ಮ ನರಿದವಂಗೆ ಎಂದು ಹೇಳುವುದರ ಮೂಲಕ ಕುಡಿಯುವ ನೀರು ಒಂದೇ, ವಾಸಿಸುವ ಭೂಮಿಯೂ ಒಂದೇ, ಬೀಸುವಂತಹ ಗಾಳಿಯೂ ಎಲ್ಲರಿಗೂ ಒಂದೇ ಆಗಿರುವಾಗ ನಾನು ಮೇಲು ನೀನು ಕೀಳು ಎಂಬ ಭಾವವನ್ನ ಕಂಡು ಬಸವಣ್ಣನವರು ಈ ವಚನವನ್ನ ರಚಿಸುತ್ತಾರೆ. ಎಲ್ಲರನ್ನೂ ಒಂದು ಮಾಡಲು ವಿಶ್ವಗುರು ಬಸವಣ್ಣನವರು ಇಷ್ಟಲಿಂಗ ದೀಕ್ಷೆಯನ್ನ ನೀಡುವುದರ ಮೂಲಕ ಲಕ್ಷಾಂತರ ಜನರನ್ನ ಲಿಂಗಾಯತ ಧರ್ಮೀಯರನ್ನಾಗಿ ಪರಿವರ್ತನೆ ಮಾಡುತ್ತಾರೆ. ಯಾರು ಈ ಲಿಂಗಾಯತ ತತ್ವವನ್ನ ಒಪ್ಪಿಕೊಂಡು ಬರ್ತಾರೋ ಅವರೆಲ್ಲರೂ ಕೂಡ ಇಷ್ಟಲಿಂಗವನ್ನ ಧರಿಸುವುದರ ಮೂಲಕ ಲಿಂಗಾಯತ ಧರ್ಮೀಯರಾಗಿ ಮಾರ್ಪಾಡಾಗುತ್ತಾರೆ. ನಂತರ ಬಸವಣ್ಣನವರು ಕಾಯಕ ಮತ್ತು ದಾಸೋಹ ತತ್ವವನ್ನ ಜಾರಿಗೆ ತರುತ್ತಾರೆ. ಅಂದರೆ ಕಾಯಕ ಎಂದರೆ ಪ್ರತಿಯೊಬ್ಬರು ಕೂಡ ದುಡಿಯಬೇಕು, ನಂತರ ನಾನು ದುಡಿಯಬೇಕು ಮತ್ತು ನಾವು ಉಣ್ಣಬೇಕು, ಅಂದರೆ ತಾನು ದುಡಿದು ಅನೇಕರಿಗೆ ನೆರವಾಗಬೇಕು ಎಂಬ ತತ್ವವನ್ನ ಜಾರಿಗೆ ತಂದುದರ ಫಲವಾಗಿ ಕಲ್ಯಾಣದಲ್ಲಿ ಕೊಡುವವರುಂಟು ಬೇಡುವವರಿಲ್ಲ ಎಂಬಂತಾಗುತ್ತದೆ. ಇದನ್ನ ನೋಡಲು ದೇಶ ವಿದೇಶಗಳಿಂದ ಅನೇಕರು ಬಂದು ಕಲ್ಯಾಣದಲ್ಲಿ ನೆಲೆಗೊಳ್ಳುತ್ತಾರೆ. ಅದಕ್ಕೆ ಆಫ್ಘಾನಿಸ್ತಾನದಿಂದ ಮರುಳ ಶಂಕರ ದೇವರು ಬರುತ್ತಾರೆ, ತಮಿಳುನಾಡಿನಿಂದ ಮಾದಾರ ಚೆನ್ನಯ್ಯನವರು ಬರುತ್ತಾರೆ, ಈ ಕಡೆ ಉತ್ತರ ಪ್ರದೇಶದಿಂದ ಶಿವಲೆಂಕ ಮಂಚಣ್ಣನವರು ಬರುತ್ತಾರೆ, ಆಂಧ್ರ ಪ್ರದೇಶದಿಂದ ಉರಿಲಿಂಗ ಪೆದ್ದಿಯವರು ಬರುತ್ತಾರೆ, ಗುಜರಾತ್ನಿಂದ ಆದಯ್ಯನವರು ಬರುತ್ತಾರೆ. ಅವರೆಲ್ಲರೂ ಬಂದು ಕಲ್ಯಾಣದಲ್ಲಿ ನೆಲೆ ನಿಲ್ಲುತ್ತಾರೆ. ದೇಶದ ನಾನಾ ಭಾಗದಿಂದ ಶರಣ ತತ್ವವನ್ನ ಒಪ್ಪಿ ಕಲ್ಯಾಣಕ್ಕೆ ಬರುತ್ತಾರೆ ಅನ್ನುವುದು ನಿಜವಾಗ್ಲೂ ಬಹಳ ವಿಸ್ಮಯ ಅಲ್ವಾ ನಮಗೆ? ಖಂಡಿತ. ನಂತರ ಅಲ್ಲಮ್ಮ ಪ್ರಭುದೇವರು ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವೆಯಿಂದ ಅಲ್ಲೇ ಪಕ್ಕದಲ್ಲೇ ಇರುವಂತಹ ಮಾಳಗೊಂಡನ ಕೊಪ್ಪ ಅಂತ ಬರುತ್ತೆ,
ಅಲ್ಲಿ ಅನಿಮಿಷ ಗುರುಗಳಿಂದ ಇಷ್ಟಲಿಂಗ ದೀಕ್ಷೆಯನ್ನ ಪಡೆದು ನಂತರ ಮಹಾರಾಷ್ಟ್ರಕ್ಕೆ ಬಂದು ಅಲ್ಲಿ ಸಿದ್ದರಾಮೇಶ್ವರರನ್ನ ಕರೆದುಕೊಂಡು ಬಸವಣ್ಣನವರ ಮಹಾಮನೆಯ ಬಳಿ ಬರುತ್ತಾರೆ. ಆಗ ಅಲ್ಲಮ ಪ್ರಭುದೇವರನ್ನ ಮೊದಲಿಗೆ ಗುರುತಿಸಿದ್ದು ಬಸವಣ್ಣನವರ ಆಪ್ತ ಕಾರ್ಯದರ್ಶಿಗಳಾಗಿದ್ದಂತಹ ನಿಜಸುಖಿ ಹಡಪದ ಅಪ್ಪಣ್ಣನವರು. ಆಗ ಅಲ್ಲಮ ಪ್ರಭುದೇವರು ಬಂದಿದ್ದಾರೆ ಎಂಬ ವಿಷಯವನ್ನ ಬಸವಣ್ಣನವರಿಗೆ ತಿಳಿಸಲು ಮನೆಯ ಒಳಗೆ ಪ್ರವೇಶ ಮಾಡ್ತಾರೆ. ಆಗ ಬಸವಣ್ಣನವರು ಇಷ್ಟಲಿಂಗ ಪೂಜೆಯಲ್ಲಿ ನಿರತರಾಗಿರುತ್ತಾರೆ. ಆಗ ಈ ಸಂದರ್ಭದಲ್ಲಿ ಬಸವಣ್ಣನವರನ್ನ ಎಚ್ಚರಿಸಬೇಕಾಗುತ್ತೆ. ಆಗ ಹಡಪದ ಅಪ್ಪಣ್ಣನವರು ಹೇಳುವಂತಹ ವಚನ ತುಂಬಾ ಅದ್ಭುತವಾಗಿದೆ. ಆಗ ಹೇಳುವ ವಚನ ಯಾವುದೆಂದರೆ, ನಿನ್ನಳವಲ್ಲ ಎನ್ನಳವಲ್ಲ ಇದಾರಳವಲ್ಲದ ಗನವು ನೋಡಯ್ಯ, ಕಾಂಬಡೆ ಕಂಗಳಿಗೆ ಅಸಾಧ್ಯ, ಮುಟ್ಟಿದಡೆ ಸೋಂಕಿಂಗ ಸಾಧ್ಯ, ಮಾತನಾಡಿಸಿ ನೋಡಿದಡೆ ವಾಗ್ಮನಾತೀತ, ನಿಂದಡೆ ನೆಳಲಿಲ್ಲ ಸುಳಿದಡೆ ಹೆಜ್ಜೆಯಿಲ್ಲ, ಪ್ರಭುದೇವರೆಂಬ ಭಾವ ತೋರುತ್ತಿದೆ, ಬಸವ ಪ್ರಿಯ ಕೂಡಲ ಚೆನ್ನ ಸಂಗನ ಶರಣರ ಚರಣವ ಪಿಡಿಯಲೇಳ ಸಂಗನ ಬಸವಣ್ಣ ಎಂದು ಬಸವಣ್ಣನವರನ್ನ ಇಷ್ಟಲಿಂಗ ಪೂಜೆಯಿಂದ ಎಬ್ಬಿಸಲು ಪ್ರಯತ್ನಿಸುತ್ತಾರೆ. ಆದರೆ ಬಸವಣ್ಣನವರು ಇಷ್ಟಲಿಂಗ ಪೂಜೆಯನ್ನ ಬಿಟ್ಟು ಏಳುವುದಿಲ್ಲ. ತದನಂತರ ಮತ್ತೊಂದು ವಚನವನ್ನ ನಮ್ಮ ಹಡಪದ ಅಪ್ಪಣ್ಣನವರು ಉದ್ಗರಿಸುತ್ತಾರೆ. ಬಯಸಿದ ಬಯಕೆ ಕೈಸಾರಿದಂತೆ, ನಿಧಿ ನಿಧಾನ ಮನೆಗೆ ಬಪ್ಪಂತೆ, ಪರಿಮಳವ ನರಸಿ ಬಪ್ಪ ಭ್ರಮರನಂತೆ, ಚಿಂತಾಮಣಿಯ ಪುತ್ತಳಿ ನಡೆಗಲಿತಂತೆ, ಬಸವ ಪ್ರಿಯ ಕೂಡಲ ಚೆನ್ನ ಸಂಗನಲ್ಲಿ ಪ್ರಭುದೇವರ ಬರವು ಕಾಣಬರುತ್ತಿದೆ ನೋಡ ಸಂಗನ ಬಸವಣ್ಣ ಎಂದು ಬಸವಣ್ಣನವರಿಗೆ ಅಲ್ಲಮ ಪ್ರಭುದೇವರು ಬಂದಿದ್ದಾರೆ ಎಂಬ ವಿಷಯವನ್ನ ಮುಟ್ಟಿಸುತ್ತಾರೆ. ಆಗ ಬಸವಣ್ಣನವರು ಇಷ್ಟಲಿಂಗ ಪೂಜೆಯನ್ನ ಬಿಟ್ಟು ಬಸವಣ್ಣನವರು ಅಲ್ಲಮ ಪ್ರಭುದೇವರನ್ನ ಕರೆತರಲು ಹೊರಗಡೆ ಬರುತ್ತಾರೆ. ಆಗ ಅಲ್ಲಮ ಪ್ರಭುದೇವರು ಬಸವಣ್ಣನವರನ್ನ ಕಂಡು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವನೆರೆದು ಆಚಾರವೆಂಬ ಬತ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿದ್ದಿತಯ್ಯ ಶಿವನ ಪ್ರಕಾಶ, ಆ ಬೆಳಗಿನೊಳಗೆ ಒಪ್ಪುತ್ತಿದ್ದವಯ್ಯ ಅಸಂಖ್ಯಾತ ಪ್ರಮಥ ಗಣಗಳು, ಶಿವ ಭಕ್ತರಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವೆಂಬುದು ಹುಸಿಯೇ, ಶಿವಭಕ್ತರಿದ್ದ ದೇಶ ಪಾವನವೆಂಬುದು ಹುಸಿಯೇ, ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗನ ಬಸವಣ್ಣನ ಕಂಡು ಬದುಕಿದನು ಕಾಣ ಸಿದ್ದರಾಮಯ್ಯ ಎಂದು ಸಿದ್ದರಾಮೇಶ್ವರರಿಗೆ ಬಸವಣ್ಣನವರ ಒಂದು ಪರಿಚಯವನ್ನ ಮಾಡಿಕೊಡುವುದರ ಮೂಲಕ ಈ ವಚನವನ್ನ ಉದ್ಗರಿಸಿ ಬಸವಣ್ಣನವರ ಬಗ್ಗೆ ಮತ್ತು ಬಸವ ಕಲ್ಯಾಣದ ಬಗ್ಗೆ ಬೆಳಕನ್ನ ಚೆಲ್ಲುವಲ್ಲಿ ಅಲ್ಲಮ ಪ್ರಭುದೇವರು ಯಶಸ್ವಿಯಾಗುತ್ತಾರೆ. ಬಹಳ ಅದ್ಭುತವಾದಂತಹ ವಚನವನ್ನ ತಾವು ತಿಳಿಸಿದ್ರಿ ನಮಗೆ. ಆ ಸಂದರ್ಭದಲ್ಲಿ ಸಿದ್ದರಾಮೇಶ್ವರರು ಕೂಡ ಬಸವಣ್ಣನವರನ್ನು ಕುರಿತು ಒಂದು ವಚನವನ್ನ ರಚಿಸುತ್ತಾರೆ. ಪಾವನವಾದೆನು ಬಸವಣ್ಣ ನಿಮ್ಮ ಪಾವನ ಮೂರ್ತಿಯ ಕಂಡು, ಪರತತ್ವವ ನೈದಿದೆ ಬಸವಣ್ಣ ನಿಮ್ಮ ಪರಮ ಸೀಮೆಯ ಕಂಡು, 14 ಮೀರಿದೆ ಬಸವಣ್ಣ ನಿಮ್ಮ ಪರುಷ ಪಾದವ ಕಂಡು, ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯನ ಕೂಡಿದೆ, ಬಸವಣ್ಣ 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 ನೀನು ಗುರುವಾದೆಯಾಗಿ. ಹೀಗೆ ಬಸವಣ್ಣನವರನ್ನ ಸಿದ್ದರಾಮೇಶ್ವರರು ತಮ್ಮ ವಚನದ ಮೂಲಕ ಕೊಂಡಾಡುತ್ತಾರೆ. ಆಗ ಅಲ್ಲಮ ಪ್ರಭುದೇವರು, ಸಿದ್ದರಾಮೇಶ್ವರರು ಮತ್ತು ಬಸವಣ್ಣನವರ ಸಮಾಗಮ ಆಗುತ್ತೆ. ಆಗ ಅಲ್ಲಮ ಪ್ರಭುದೇವರನ್ನ ಕಂಡು ಒಂದು ರೀತಿ ಬಸವಣ್ಣನವರಿಗೆ ರೋಮಾಂಚನ ಆಗುತ್ತೆ. ಆಗ ಅಲ್ಲಮ ಪ್ರಭುದೇವರೇ ನಿಮಗೆ ಏನು ಬೇಕು ಕೇಳಿ ಅಂತ ವಚನದ ಮೂಲಕವೇ ಬಸವಣ್ಣನವರು ಅಲ್ಲಮ ಪ್ರಭುದೇವರನ್ನ ಕೇಳ್ಕೊತಾರೆ. ಯಾವುದು ಆ ವಚನ? ತನುವ ಬೇಡಿದಡೀವೆ, ಮನವ ಬೇಡಿದಡೀವೆ, ಧನವ ಬೇಡಿದಡೀವೆ, ಬೇಡು ಬೇಡಲೆ ಹಂದೆ, ಕಣ್ಣು ಬೇಡಿದಡೀವೆ, ತಲೆಯ ಬೇಡಿದಡೀವೆ, ಕೂಡಲ ಸಂಗಮ ದೇವ ನಿಮಗಿತ್ತು ಶುದ್ಧನಾಗಿಪ್ಪೆ ನಿಮ್ಮ ಪುರಾತರ ಮನೆಯಲ್ಲಿ. ಅಲ್ಲಮ ಪ್ರಭುದೇವರೇ ಏನು ಬೇಕು ಕೇಳಿ ಅಂದಾಗ ಆಗ ಅಲ್ಲಮ ಪ್ರಭುದೇವರು ಬಸವಣ್ಣನವರನ್ನ ಕಣ್ತೆರಿಸುವಲ್ಲಿ ಸಫಲರಾಗ್ತಾರೆ. ಆಗ ಅವರು ಹೇಳುವಂತಹ ವಚನ, ಮೇರು ಗಿರಿಗಳೆಲ್ಲವೂ ಪ್ರಮಥರೊಡವೆ, ರಜತ ಗಿರಿಗಳೆಲ್ಲವೂ ಪುರಾತರೊಡವೆ,
ಚತುರ್ದಶ ಭುವನವೆಲ್ಲವೂ ಲಿಂಗದೊಡವೆ. ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ, ಅಚ್ಚಿನ ಮೊಳೆ ಬಾಣಸದ ಮನೆ. ತನು ಮನ ಧನಂಗಳೆಲ್ಲವೂ ನಮ್ಮ ಗುಹೇಶ್ವರ ಲಿಂಗದ ಸೊಮ್ಮು. ನೀನೇನ ಕೊಟ್ಟು ಭಕ್ತನಾದೆ ಹೇಳ ಸಂಗನ ಬಸವಣ್ಣ. ಈ ವಚನವನ್ನು ಹೇಳುವುದರ ಮೂಲಕ ಬಸವಣ್ಣನವರು ನಾನು ಏನಾದರೂ ಕೊಡಲು ನಿಮಗೆ ತಯಾರಾಗಿದ್ದೇನೆ ಎಂದು ಹೇಳಿದಾಗ ಬಸವಣ್ಣನವರಿಗೆ ಅಲ್ಲಮ್ಮ ಪ್ರಭುದೇವರ ಒಂದು ರೀತಿಯ ಶಕ್ತಿ ಅರಿವಾಗುತ್ತೆ. ಆಗ ಅನುಭವ ಮಂಟಪವನ್ನ ರಚನೆ ಮಾಡಿರ್ತಾರೆ ಬಸವಣ್ಣನವರು, ಆದರೆ ಯಾರನ್ನೂ ಕೂಡ ಅಧ್ಯಕ್ಷರನ್ನಾಗಿ ಮಾಡಿರೋದಿಲ್ಲ. ಆಗ ಈ ಒಂದು ಅನುಭವ ಮಂಟಪಕ್ಕೆ ಸೂಕ್ತವಾದ ಅಧ್ಯಕ್ಷರು ಅಲ್ಲಮ್ಮ ಪ್ರಭುದೇವರೇ ಎಂದು ಹೇಳಿ ಆಗ ಅಲ್ಲಮ್ಮ ಪ್ರಭುದೇವರನ್ನ ಅನುಭವ ಮಂಟಪದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಆ ಸಿಂಹಾಸನದ ಮೇಲೆ ಕೂರಿಸುತ್ತಾರೆ. ಆಗ ವಿಶ್ವದ ಇತಿಹಾಸದಲ್ಲೇ ನಡೆದಂತಹ ಘಟನೆ ಸುವರ್ಣಾಕ್ಷರಗಳಲ್ಲಿ ಬರೆಯಬಹುದಾದಂತಹ ಸಂದರ್ಭ. ಏಕೆಂದರೆ ಆ ಸಂದರ್ಭದಲ್ಲಿ ಬಸವಣ್ಣನವರು ಸಾಹಿತ್ಯ ಸೌಧವನ್ನ ಕಟ್ಟಲು ಪ್ರಾರಂಭಿಸುತ್ತಾರೆ. ಇದನ್ನ ಕೇಳಿದ್ರೆ ಒಂದು ರೀತಿ ನಮ್ಮ ಕರ್ನಾಟಕದ ಪ್ರಪ್ರಥಮ ಅಧ್ಯಕ್ಷರು ಅಂತಾನೆ ನಾವು ಅಲ್ಲಮ್ಮ ಪ್ರಭುದೇವರನ್ನ ಕರೆಯಬಹುದಲ್ಲವೇ? ಖಂಡಿತ. ಅನುಭವ ಮಂಟಪದ ಬಗ್ಗೆ ಹೇಳಬೇಕಾದರೆ ಅನುಭವ ಮಂಟಪದಲ್ಲಿ 770 ಅಮರ ಗಣಗಳಿದ್ದು ಕಲ್ಯಾಣದಲ್ಲಿ 1,96,000 ಶರಣರು ಬಂದು ನೆಲೆ ನಿಂತು ಅಲ್ಲಿ ಚರ್ಚೆ ಮಾಡಿರುವುದು ಒಂದು ವಿಶೇಷ ದಾಖಲೆಯಾಗಿದೆ. ಇಂದಿನ ಕಾಲಘಟ್ಟದಲ್ಲಿ ನೋಡುವುದಾದರೆ ಸದ್ಯಕ್ಕೆ 1954ರಲ್ಲಿ ಜಿನೀವಾ ನಗರದಲ್ಲಿ CERN ಅಂದರೆ ದ ಯುರೋಪಿಯನ್ ಆರ್ಗನೈಸೇಷನ್ ಫಾರ್ ನ್ಯೂಕ್ಲಿಯರ್ ರಿಸರ್ಚ್, ಇಲ್ಲಿ 110 ದೇಶಗಳ 18,000 ವಿಜ್ಞಾನಿಗಳ ತಂಡ ದೇವಕಣದ ಅಧ್ಯಯನ ನಡೆಸಲು ಸೇರಿದ್ದು ಇತ್ತೀಚಿನ ದಾಖಲೆಯಾಗಿದೆ. ಅಂದರೆ 12ನೇ ಶತಮಾನದ ದಾಖಲೆಯನ್ನ ಇಂದಿಗೂ ಕೂಡ ಯಾರೂ ಕೂಡ ಮುರಿಯಲು ಸಾಧ್ಯವಾಗಿಲ್ಲ. ಹೌದು, ಖಂಡಿತ. ಅಂದು ಸೇರಿದಂತಹ ಶರಣರ ಒಂದು ಸಂಖ್ಯೆ ಇಂದಿಗೂ ಕೂಡ ಸೇರಲು ಸಾಧ್ಯವಿಲ್ಲ. ಅಂದು ಅನುಭವ ಮಂಟಪದಲ್ಲಿ ಶರಣೆಯರು ಸೇರಿ ಚರ್ಚೆಗಳನ್ನ ಮಾಡುತ್ತಾ ಕಷ್ಟ ಸುಖಗಳನ್ನ ಹಂಚಿಕೊಳ್ಳುತ್ತಾ ತಮ್ಮ ಅನುಭವದ ನುಡಿಗಳನ್ನ ವಚನ ಸಾಹಿತ್ಯವಾಗಿ ಸಮಾಜಕ್ಕೆ ಕೊಡುಗೆಯಾಗಿ ನೀಡುತ್ತಾರೆ. ಅದುವರೆಗೆ ಪಂಡಿತರಿಗೆ ಮಾತ್ರ ಸೀಮಿತವಾಗಿದ್ದಂತಹ ಸಾಹಿತ್ಯ, ಪಂಡಿತರಿಗೆ ಮಾತ್ರ ಅರ್ಥವಾಗುತ್ತಿದ್ದಂತಹ ಸಾಹಿತ್ಯ ಜನಸಾಮಾನ್ಯರಿಗೂ ಕೂಡ ತಲುಪುವಂತಹ ನಿಟ್ಟಿನಲ್ಲಿ ಅನುಭವ ಮಂಟಪ ಕಾರ್ಯವನ್ನ ನಿರ್ವಹಿಸಿತು. ಬಸವಣ್ಣನವರು ಮತ್ತು ಇತರೆ ಶರಣರು ಜನಸಾಮಾನ್ಯರಿಗೆ ಅರ್ಥವಾಗುವ ಶೈಲಿಯಲ್ಲಿ ವಚನ ಸಾಹಿತ್ಯವನ್ನು ರಚಿಸಿದ್ದರಿಂದ ತುರುಗಾಯಿ ರಾಮಣ್ಣನು ಕೂಡ ವಚನ ಸಾಹಿತ್ಯದಿಂದ ಪ್ರೇರೇಪಣೆಯಾಗಿ ವಚನವನ್ನ ರಚಿಸಿದರು. ಇದು ಸಾಕ್ಷರತೆಯ ಬೀಜವನ್ನು ನೆಟ್ಟಿದಂತಹ ಒಂದು ಸಂದರ್ಭವಾಗಿ ಸಾಕ್ಷೀಕರಿಸಿತು. ಆ ಸಂದರ್ಭದಲ್ಲಿ ಹಳಗನ್ನಡ ಸಾಹಿತ್ಯ ರಚನೆ ಆಗ್ತಾ ಇರುತ್ತೆ. ಬಸವಾದಿ ಪ್ರಮಥರಿಂದ ಪ್ರಾರಂಭವಾದದ್ದು ನಡುಗನ್ನಡ ಸಾಹಿತ್ಯ. ಅಂದ್ರೆ ಹಳಗನ್ನಡ ಸಾಹಿತ್ಯ ತುಂಬಾ ಕಠಿಣವಾದಂತಹ ಭಾಷೆಯನ್ನ ಬಳಸ್ತಾ ಇದ್ರು ಮತ್ತು ಸಂಸ್ಕೃತ 70% 80% ಪದಗಳು ಸಂಸ್ಕೃತ ಪದಗಳನ್ನ ಬಳಕೆ ಮಾಡ್ತಾ ಇದ್ರು. ಇದು ಜನಸಾಮಾನ್ಯರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಆಗ ವಿಶ್ವಗುರು ಬಸವಣ್ಣನವರು ಮತ್ತು ಅನೇಕ ಶರಣರು ಚಿಂತಿಸಿ ಜನಸಾಮಾನ್ಯರ ಭಾಷೆಯಲ್ಲಿಯೇ ವಚನವನ್ನ ರಚಿಸಬೇಕು ಅಂತ ಪ್ರಾರಂಭ ಮಾಡ್ತಾರೆ. ಈಗ ಉದಾಹರಣೆಗೆ ಒಂದು ಸಂಸ್ಕೃತದ ವಾಕ್ಯ ಹೇಳ್ತೇನೆ, ನೋಡೋಣ, ಅರ್ಥ ಹೇಳ್ತೀರಾ? ಶ್ರೂಯತಾಂ ಧರ್ಮ ಸರ್ವಸ್ವ ಶ್ರುತ್ವಾ ಚೈವ ಅವಧಾರ್ಯತಾಂ. ಇದರ ಅರ್ಥ ಏನು? ಗೊತ್ತಾಗ್ತಾ ಇಲ್ಲ. ಅಂದರೆ ಇದರ ಅರ್ಥ ಧರ್ಮ ಸರ್ವಸ್ವವನ್ನು ಕೇಳಿ ಹೃದಯವಿಟ್ಟು ಆಚರಿಸು ಅಂತ. ಅಂದ್ರೆ ಸಂಸ್ಕೃತ ಯಾರಿಗೆ ಗೊತ್ತೋ ಅವರು ಮಾತ್ರ ಈ ವಾಕ್ಯವನ್ನ ಅರ್ಥ ಮಾಡಿಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ. ಅದೇ ಸಂದರ್ಭದಲ್ಲಿ ನಾನು ಬಸವಣ್ಣನವರು ರಚಿಸಿದಂತಹ ವಚನವನ್ನು ಹೇಳ್ತೇನೆ, ಕೇಳಿ. ದಯವಿಲ್ಲದ ಧರ್ಮವಾದ್ಯಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯ ನಂತಲ್ಲ ದೊಲ್ಲನಯ್ಯ. ಈ ವಚನ ಅರ್ಥ ಆಯ್ತಾ? ಖಂಡಿತ ಅರ್ಥವಾಯಿತು. ಈ ರೀತಿಯಲ್ಲಿ ಜನಸಾಮಾನ್ಯರ ಧ್ವನಿಯಲ್ಲಿ, ಜನಸಾಮಾನ್ಯರ ಭಾಷೆಯಲ್ಲಿ
ವಚನ ಸಾಹಿತ್ಯವನ್ನ ರಚನೆ ಮಾಡಿದುದರ ಫಲವಾಗಿ ಅಂದು 770 ಅಮರ ಗಣಗಳು ಕೂಡ ವಚನವನ್ನ ರಚನೆ ಮಾಡಿರುವ ಸಾಧ್ಯತೆ ಇದೆ. ಆದರೆ ಕಲ್ಯಾಣ ಕ್ರಾಂತಿ ಆದಂತಹ ಸಂದರ್ಭದಲ್ಲಿ ಅನೇಕ ವಚನಕಾರರ ವಚನಗಳು ಸುಟ್ಟಿದ್ದರಿಂದ ಆ ವಚನಗಳು ಇಂದು ನಮಗೆ ಲಭ್ಯ ಇಲ್ಲ. ಇದುವರೆಗೆ ನಮಗೆ 126 ಪುರುಷ ವಚನಕಾರರು, 55 ಅಜ್ಞಾತ ಪುರುಷ ವಚನಕಾರರು, 33 ಮಹಿಳಾ ವಚನಕಾರ್ತಿಯರು ಮತ್ತು 2 ಅಜ್ಞಾತ ಮಹಿಳಾ ವಚನಕಾರ್ತಿಯರ ವಚನಗಳು ಮಾತ್ರ ನಮಗೆ ದೊರೆತಿವೆ. ಇನ್ನು ಹೆಚ್ಚಿನ ಶರಣರು ವಚನವನ್ನ ರಚಿಸಿರಬಹುದು ಅಲ್ಲವೇ? ರಚಿಸಿದ್ದಾರೆ. ಕಲ್ಯಾಣ ಕ್ರಾಂತಿಯಾದಂತಹ ಸಂದರ್ಭದಲ್ಲಿ ಅನೇಕ ವಚನಗಳು ನಾಶವಾದವು. ಮತ್ತಷ್ಟು ವಚನಗಳು ಕಾಲಗರ್ಭದಲ್ಲಿ ಹುದುಗಿ ಹೋಗಿವೆ. ಆದರೆ ಸಂಶೋಧನೆಯ ಮುಖಾಂತರ ಮತ್ತಷ್ಟು ವಚನಗಳು ನಮಗೆ ಬೆಳಕಿಗೆ ಬರುತ್ತಿರುವುದು ಸಂತಸದ ವಿಷಯವಾಗಿದೆ. ನಾವು ಇಂದಿನ ವರ್ಷ ಚಿಕ್ಕಮಗಳೂರು ಜಿಲ್ಲೆಯ ಹಾದಿಕೆರೆ ಗ್ರಾಮಕ್ಕೆ ಹೋದಾಗ ಅಲ್ಲಿ ತಾಳೆಗರಿಯಲ್ಲಿ ವಚನಗಳು ಇದ್ದದ್ದನ್ನ ನಾವು ನೋಡಿದ್ವಿ ಅಲ್ಲವೇ? ಖಂಡಿತ. ಕಲ್ಯಾಣ ಕ್ರಾಂತಿ ಆದಾಗ ಅನೇಕ ಶರಣರು ಕಲ್ಯಾಣವನ್ನ ಬಿಟ್ಟು ಅನೇಕ ಸ್ಥಳಗಳಿಗೆ ಚದುರಿ ಹೋಗುತ್ತಾರೆ. ಆಗ ಚನ್ನಬಸವಣ್ಣನವರು ಉಳವಿಯಲ್ಲಿ ಐಕ್ಯರಾದಾಗ ಅವರ ತಾಯಿಯವರಾದಂತಹ ಅಕ್ಕ ನಾಗಲಾಂಬಿಕೆ ತರೀಕೆರೆಗೆ ಬರುತ್ತಾರೆ. ಆ ತರೀಕೆರೆ ಪಕ್ಕದ ಗ್ರಾಮವೇ ಹಾದಿಕೆರೆ. ಆಗ ಅಲ್ಲಿ ಅನೇಕ ವಚನಗಳನ್ನ ಸಂರಕ್ಷಿಸಿರುವ ಸಾಧ್ಯತೆ ಇದೆ. ಆ ಸಂದರ್ಭದಲ್ಲಿ ಸಂರಕ್ಷಿಸಿದಂತಹ ತಾಳೆಗರಿಯ ವಚನಗಳು ಇಂದಿಗೂ ಕೂಡ ದೊರೆಯುತ್ತಿರುವುದನ್ನು ನಾವು ಕಾಣಬಹುದು. ಆ ಸಂದರ್ಭದಲ್ಲಿ ಅನುಭವ ಮಂಟಪದಲ್ಲಿ ಅನೇಕ ಶರಣರು ವಚನಗಳನ್ನು ರಚಿಸುತ್ತಾರೆ. ಬಸವಣ್ಣನವರು ರಚಿಸಿದಂತಹ ಅನೇಕ ವಚನಗಳು ಅನೇಕರಿಗೆ ಆಧ್ಯಾತ್ಮಿಕ ಸಾಧನೆಯನ್ನ ಮಾಡಲು ಅವಕಾಶ ಮಾಡಿಕೊಡುತ್ತದೆ. ಬಸವಣ್ಣನವರು ರಚಿಸಿರುವ ವಚನಗಳಲ್ಲಿ ಕೆಲವು ವಚನಗಳನ್ನ ಉದಾಹರಿಸುವುದಾದರೆ ಅದರಲ್ಲಿ ಒಂದು ವಚನ, ಎಲ್ಲರ ಗಂಡರು ಬೆಂಟೆಯ ಹೋದರು ನೀನೇಕೆ ಹೋಗೆ ಎಲಗಂಡನೆ, ಸತ್ತುದ ತಾರದಿರು ಕೈ ಮುಟ್ಟಿ ಕೊಲ್ಲದಿರು ಅಡಗಿಲ್ಲದೆ ಮನೆಗೆ ಬಾರದಿರು, ದೇವರ ಧರ್ಮದಲ್ಲೊಂದು ಬೇಂಟೆಯ ದೊರಕೊಂಡಡೆ ಕೂಡಲ ಸಂಗಮ ದೇವರಿಗೆ ಅರ್ಪಿತವ ಮಾಡುವೆ ಎಲೆಗಂಡನೆ ಎಂದು ಬಸವಣ್ಣನವರು ವಚನವನ್ನ ಉದ್ಗರಿಸುತ್ತಾರೆ. ಈ ವಚನ ಅನೇಕರಿಗೆ ಆಧ್ಯಾತ್ಮಿಕ ಸಾಧನೆಯನ್ನ ಮಾಡಲು ಅವಕಾಶ ಮಾಡಿಕೊಡುತ್ತದೆ. ಈ ವಚನ ಒಂದು ರೀತಿ ಒಗಟಿನ ರೂಪದಲ್ಲಿದೆ. ಈ ವಚನದ ಅರ್ಥವನ್ನ ನಮ್ಮ ವೀಕ್ಷಕರಿಗೆ ತಿಳಿಸುತ್ತೀರಾ? ಹೌದು, ಈ ವಚನ ಅರ್ಥೈಸಿಕೊಳ್ಳುವುದು ಮೇಲ್ನೋಟಕ್ಕೆ ಕಷ್ಟ. ಇಲ್ಲಿ ವಿವೇಕ ಅನ್ನುವ ಸತಿ ತನ್ನ ಪತಿಯನ್ನ ಆಧ್ಯಾತ್ಮಿಕ ಸಾಧನೆಗೆ ತೊಡಗಿಸುವಲ್ಲಿ ಯಶಸ್ವಿಯಾಗಲು ಪ್ರಯತ್ನಿಸುತ್ತಿದ್ದಾಳೆ. ಎಲ್ಲರೂ ಕೂಡ ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಿದ್ದಾರೆ, ನೀನು ಕೂಡ ಹೋಗಿ ಆಧ್ಯಾತ್ಮಿಕ ಸಾಧನೆಯನ್ನ ಮಾಡು ಎಂದು ಸತಿ ತನ್ನ ಪತಿಗೆ ಎಚ್ಚರಿಸುತ್ತಿದ್ದಾರೆ. ಸತ್ತುದ ತಾರದಿರು ಅಂದರೆ ಇಲ್ಲಿ ಭಕ್ತಿ ಜಡವಾಗಬಾರದು, ಯಾವಾಗಲೂ ಕೂಡ ಚೈತನ್ಯಶೀಲವಾಗಿರಬೇಕು ಎಂಬುದೇ ಇದರ ಅರ್ಥವಾಗಿದೆ. ಕೈಮುಟ್ಟಿ ಕೊಲ್ಲದಿರು ಎಂದರೆ ಲೌಕಿಕ ಸ್ಪರ್ಶದಿಂದ ಸದೋಷವಾಗಬಾರದು ಎಂಬುದನ್ನ ಅರ್ಥೈಸಿದ್ದಾರೆ. ಅಡಗಿಲ್ಲದೆ ಮನೆಗೆ ಬಾರದಿರು ಅಂದರೆ ನೀನು ಬೇಟೆಗೆ ಹೋದ ಮೇಲೆ ಅದರಲ್ಲಿ ನೀನು ಯಶಸ್ಸನ್ನ ಕಾಣಬೇಕು, ಅಂದರೆ ಸಾಧನೆಯನ್ನ ಮಾಡಿ ಬರಬೇಕು ಎಂಬುದನ್ನೇ ಅವರು ಅಡಗಿಲ್ಲದೆ ಮನೆಗೆ ಬಾರದಿರು ಎಂಬುದನ್ನ ಈ ಸಂದರ್ಭದಲ್ಲಿ ಹೇಳುವುದರ ಮೂಲಕ ಪ್ರತಿಯೊಬ್ಬರನ್ನು ಕೂಡ ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಲು ಪ್ರೇರಣೆಯನ್ನ ಈ ವಚನದ ಮೂಲಕ ನೀಡುತ್ತಿದ್ದಾರೆ. 12ನೇ ಶತಮಾನದಲ್ಲಿ ಸಾಕಷ್ಟು ಶರಣ ದಂಪತಿಗಳು ಇದ್ದರು ಅಲ್ಲವೇ? ಹೌದು, ಇದ್ರು. ಕಾಶ್ಮೀರದಿಂದ ಮೋಡಿಗೆ ಮಾರಯ್ಯ ಮತ್ತು ಮೋಡಿಗೆ ಮಹಾದೇವಿ ಅರಸುತನಕ್ಕೆ ತಿಲಾಂಜಲಿ ಹೇಳಿ ಇಲ್ಲಿ ಬಂದು ಕಟ್ಟಿಗೆ ಮಾರುವ ಕಾಯಕವನ್ನ ಕೈಗೊಳ್ಳುತ್ತಾರೆ. ಮತ್ತೆ ಜೇಡರ ದಾಸಿಮಯ್ಯ ಮತ್ತು ದುಗ್ಗಳೆ, ಆಯ್ದಕ್ಕಿ ಮಾರಯ್ಯ ಮತ್ತು ಲಕ್ಕಮ್ಮ, ಉರಿಲಿಂಗ ಪೆದ್ದಿಗಳ ಪುಣ್ಯಶ್ರೀ ಮತ್ತು ಉರಿಲಿಂಗ ಪೆದ್ದಿ ಇವರೆಲ್ಲರೂ ಕೂಡ ದಂಪತಿಗಳಾಗಿ ವಚನವನ್ನ ರಚನೆಯನ್ನ ಮಾಡ್ತಾರೆ. ಕೆಲವರು ದಂಪತಿಗಳು ಅನ್ಯೋನ್ಯತೆಯಿಂದ ಇದ್ರೆ ಇನ್ನು ಕೆಲವರಿಗೆ ಅನ್ಯೋನ್ಯತೆ ಇರೋದಿಲ್ಲ. ಆ ಸಂದರ್ಭದಲ್ಲಿ ಬಸವಣ್ಣನವರು ಮತ್ತೊಂದು ವಚನವನ್ನ ಹೇಳ್ತಾರೆ. ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿ ಮಸಣೆಯ ಭಕ್ತಿ. ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸುರೇಮಾಂಸ. ಬಾಂಡ ಬಾಜನವಿಲ್ಲದವರ ಭಕ್ತಿ, ಎಂಡದ ಮಡಕೆಯ ಹೊರಗೆ ತೊಳೆದಂತೆ ಕೂಡಲ ಸಂಗಮದೇವ ಅಂತ ವಚನವನ್ನ ರಚಿಸ್ತಾರೆ. ಅಂದ್ರೆ ಅನ್ಯೋನ್ಯತೆ ಇಲ್ಲದ ದಂಪತಿಗಳಿಗೆ ಈ ವಚನ ಹೇಳಿ ಮಾಡಿಸಿದಂತಿದೆ.
ಅಂದರೆ ಗಂಡನೇ ಒಂದು ರೀತಿ, ಹೆಂಡತಿಯ ಒಂದು ರೀತಿ ಇದ್ದಾಗ ಆ ಮನಸ್ಸುಗಳನ್ನ ಬೆಸುಗೆಯ ಮಾಡಲು ಈ ವಚನವನ್ನ ಹೇಳುತ್ತಾರೆ. ಈ ವಚನದಿಂದಾದರೂ ಅನೇಕರು ಒಂದುಗೂಡಿರುವಂತಹ ಸಂದರ್ಭಗಳನ್ನ ನಾವು ಕಾಣಬಹುದು. ನನಗೆ ಈ ಸಂದರ್ಭದಲ್ಲಿ ಅಲ್ಲಮ್ಮ ಪ್ರಭುಗಳ ಮತ್ತೊಂದು ವಚನ ನನಗೆ ನೆನಪಿಗೆ ಬರುತ್ತೆ. ಉಭಯ ದೃಷ್ಟಿ ಏಕದೃಷ್ಟಿಯಲ್ಲಿ ಕಾವಂತೆ ದಂಪತಿ ಏಕಭಾವವಾಗಿ ನಿಂದಲ್ಲಿ ಗುಹೇಶ್ವರ ಲಿಂಗಕ್ಕೆ ಅರ್ಪಿತವಾಯಿತು ಸಂಗನ ಬಸವಣ್ಣ. ಅಂದ್ರೆ ಕಣ್ಣುಗಳು ಬೇರೆ ಬೇರೆ ಆದರೂ ನೋಟ ಒಂದೇ ಆಗಿರಬೇಕು. ಅಂದರೆ ಇಲ್ಲಿ ಪತಿ ಆಗಿರಬಹುದು, ಸತಿ ಆಗಿರಬಹುದು, ಇಬ್ಬರ ಮನಸ್ಸು ಒಂದೇ ರೀತಿಯಲ್ಲಿ ಇದ್ದರೆ, ಒಂದೇ ನೋಟದಂತೆ ಅವರು ಜೀವನವನ್ನ ನಡೆಸಿದರೆ ಅವರ ಜೀವನ ಸಾಕ್ಷಾತ್ಕಾರವಾಗುತ್ತೆ, ಶರಣ ದಾಂಪತ್ಯ ಬಹಳ ಚೆನ್ನಾಗಿ ನಡೆದುಕೊಂಡು ಹೋಗುತ್ತೆ ಅಂತ ನಮ್ಮ ಅಲ್ಲಮ್ಮ ಪ್ರಭು ದೇವರು ಹೇಳ್ತಾರೆ. ಮತ್ತೆ ಹಾಗೆ ನಾನು ನಮ್ಮ ಜೇಡರ ದಾಸಿಮಯ್ಯ ದುಗ್ಗಳೆಯನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವರು ಎಂತಹ ದಂಪತಿಗಳು ಅಂದ್ರೆ ಜೇಡರ ದಾಸಿಮಯ್ಯ ದುಗ್ಗಳೆಯನ್ನ ಹೊಗಳುತ್ತಾರೆ, ದುಗ್ಗಳೆ ಜೇಡರ ದಾಸಿಮಯ್ಯನನ್ನ ಹೊಗಳುತ್ತಾರೆ. ಅಂದ್ರೆ ಅಂತಹ ಅನ್ಯೋನ್ಯ ದಂಪತಿಗಳಾಗಿದ್ರು ಜೇಡರ ದಾಸಿಮಯ್ಯ ಹಾಗೂ ದುಗ್ಗಳೆ. ಅವರ ಒಂದು ವಚನವನ್ನ ಹೇಳ್ತೀರಾ? ಅನೇಕರು ಹೆಂಡತಿಯನ್ನ ಹೊಗಳೋದು ಕಷ್ಟ, ಆದರೆ ಜೇಡರ ದಾಸಿಮಯ್ಯ ತಮ್ಮ ಹೆಂಡತಿಯನ್ನ ಹೊಗಳುತ್ತಾರೆ. ಬಂದುದ ನರಿದು ಬಳಸುವಳು, ಬಂದುದ ಪರಿಣಾಮಿಸುವಳು, ಬಂದು ಬಳಗವ ಮರೆಸುವಳು, ದುಗ್ಗಳೆಯ ತಂದು ಬದುಕಿದೆನು ಕಾಣ ರಾಮನಾಥ ಅಂತ ಎಲ್ಲಾ ಕ್ರೆಡಿಟ್ನ ತನ್ನ ಹೆಂಡತಿಗೆ ಕೊಡೋದಿಕ್ಕೆ ಹೋಗ್ತಾರೆ. ಅಂದ್ರೆ ಬಂದು ಬಳಗವನ್ನೇ ಮರೆಸಿ ನನಗೆ ಒಂದು ರೀತಿಯ ಯಾವುದೇ ಚಿಂತನೆ ಇಲ್ಲದೆ ಜೀವನವನ್ನ ನಡೆಸಿಕೊಂಡು ಹೋಗಲು ನನ್ನ ಪತ್ನಿಯ ಕಾರಣವಾಗಿದ್ದಾರೆ ಅಂತ ಹೇಳಿ ಈ ವಚನವನ್ನ ಬರೀತಾರೆ. ಈ ರೀತಿ ಆದರ್ಶ ದಂಪತಿಗಳು ಕಲ್ಯಾಣದಲ್ಲಿ ನೆಲೆಸಿ ಒಂದು ಒಳ್ಳೆಯ ಬೆಸುಗೆಯನ್ನ ಕಲ್ಯಾಣದಲ್ಲಿ ಕಟ್ತಾರೆ. ಅಂದ್ರೆ ಈ ಒಂದು ಕಲ್ಯಾಣ ಹೇಗಿತ್ತು ಅಂದ್ರೆ ಅದನ್ನ ವರ್ಣಿಸೋದಿಕ್ಕೂ ಕೂಡ ಸಾಧ್ಯ ಇಲ್ಲ. ಆ ರೀತಿಯ ಸಾಹಿತ್ಯ ಸೌಧ ಆಗ್ಬೋದು, ದಾಂಪತ್ಯದ ಸೌಧ ಆಗ್ಬೋದು, ಒಳ್ಳೆಯ ಮನಸ್ಸುಗಳ ಸೌಧ ಆಗ್ಬೋದು, ಕಟ್ಟುವುದರ ಮೂಲಕ ಕಲ್ಯಾಣವನ್ನ ಇಡೀ ವಿಶ್ವದಲ್ಲೇ ಒಂದು ಆದರ್ಶ ನಗರವಾಗಿ ಕಟ್ಟಲ್ಪಡುತ್ತದೆ. ಈ ಸಂದರ್ಭದಲ್ಲಿ ಜೇಡರ ದಾಸಿಮಯ್ಯನವರು ಮತ್ತೊಂದು ಎಚ್ಚರಿಕೆಯನ್ನ ಕೂಡ ದಂಪತಿಗಳಿಗೆ ನೀಡುತ್ತಾರೆ. ಆ ವಚನ ಯಾವುದೆಂದರೆ, ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ, ಸತಿಪತಿಗಳೊಂದಾಗದವನ ಭಕ್ತಿ ಅಮೃತದೊಳು ವಿಷ ಬೆರೆತಂತೆ ಕಾಣ ರಾಮನಾಥ. ನೋಡಿ, ಈ ವಚನದಲ್ಲಿ ಹೇಳ್ತಾರೆ, ಸತಿಪತಿಗಳು ಇಬ್ಬರು ಒಟ್ಟಾಗಿ ನಡೆದ್ರೆ ಇಬ್ಬರ ಮನಸ್ಸು ಇಲ್ಲಿ ಮಿಲನವಾಗಬೇಕು. ದೇಹ ಮಾತ್ರ ಮಿಲನವಾಗುವುದಲ್ಲ, ಮನಸ್ಸುಗಳು ಮಿಲನವಾಗಬೇಕು ಅಂತ ಹೇಳ್ತಾರೆ. ಇಲ್ಲಿ ಇಬ್ಬರ ಮನಸ್ಸು ಮಿಲನವಾದ್ರೆ ಮಾತ್ರ ಅವರ ಜೀವನ ಸುಖಮಯವಾಗಿರುತ್ತದೆ. ಅದೇ ಸತಿಪತಿಗಳ ಮನಸ್ಸು ಮಿಲನವಾಗದೆ ಹೋದರೆ ಅಮೃತದೊಳು ವಿಷ ಬೆರೆದಂತೆ ಕಾಣ ರಾಮನಾಥ ಅಂತ ಹೇಳ್ತಾರೆ. ಅಂದ್ರೆ ಅಮೃತದಲ್ಲಿ ಒಂದು ವಿಷವನ್ನ ಹಾಕಿದ್ರೆ ಆ ಅಮೃತವು ಕೂಡ ವಿಷವಾಗಿ ಬಿಡುತ್ತೆ. ಹಾಗೆ ಇಬ್ಬರ ಮನಸ್ಸು ಮಿಲನವಾಗದೆ ಹೋದ್ರೆ ದಾಂಪತ್ಯ ಜೀವನದಲ್ಲಿ ಬಿರುಕು ಉಂಟಾಗುತ್ತೆ ಅಂತ ಹೇಳ್ತಾರೆ. ಇದು ಒಂದು ರೀತಿ ಇಂದಿನ ಕಾಲಘಟ್ಟದಲ್ಲಿ ದಂಪತಿಗಳಿಗೆ ನೀಡುವಂತಹ ಕಿವಿ ಮಾತು ಆಗಿದೆ ಅಂತ ನಾನಾದ್ರೂ ಭಾವಿಸಿರುತ್ತೇನೆ. ಖಂಡಿತ. ನಂತರ ಸಿದ್ದರಾಮೇಶ್ವರರ ಒಂದು ವಚನದಲ್ಲಿ, ಯಾರನ್ನು ಕೂಡ ನಾವು ನಮ್ಮ ನುಡಿಗಳಿಂದ ಆಗಲಿ ಅಥವಾ ನಮ್ಮ ಕಾರ್ಯದಿಂದ ಆಗಲಿ ನೋಯಿಸಬಾರದು ಎಂಬುದಕ್ಕೆ ಒಂದು ವಚನವನ್ನ ರಚಿಸಿದ್ದಾರೆ. ಒಬ್ಬರ ಮನವ ನೋಯಿಸಿ ಒಬ್ಬರ ಮನವ ಘಾತವ ಮಾಡಿ ಗಂಗೆಯಲ್ಲಿ ಮುಳುಗಿದಡೇನಾಗುವುದಯ್ಯ, ಚಂದ್ರನು ಗಂಗೆಯ ತಡೆಯಲಿದ್ದಡೇನು, ಕಳಂಕ ಬಿಡದಾಯಿತಯ್ಯ, ಅದು ಕಾರಣ ಮನವ ನೋಯಿಸದವನೇ ಒಬ್ಬರ ಘಾತವ ಮಾಡದವನೇ ಪರಮ ಪಾವನ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನಾವು ಎಷ್ಟೋ ಸಲ ನಮಗೆ ಗೊತ್ತಿಲ್ಲದೆ ಸಾಕಷ್ಟು ಜನರನ್ನ ನಾವು ನೋಯಿಸಿರುತ್ತೇವೆ. ನಾವು ಬೇಕು ಅಂತ ನಾವು ಆ ನುಡಿಗಳನ್ನ ನುಡಿದಿರುವುದಿಲ್ಲ. ಆದರೂ ಕೂಡ ನಮ್ಮ ನುಡಿಗಳು ಬೇರೆಯವರಿಗೆ ಬೇಸರವನ್ನ ಉಂಟು ಮಾಡಿರುತ್ತದೆ, ನೋವುಂಟು ಮಾಡಿರುತ್ತದೆ, ದುಃಖವನ್ನು ಕೂಡ ತಂದಿರಬಹುದು. ಅಂತಹ ನುಡಿಗಳನ್ನ ನಾವು ನುಡಿಯಬಾರದು ಎಂಬುದನ್ನ ಇಲ್ಲಿ ಎಚ್ಚರಿಕೆಯ ಮಾತಾಗಿ ಸಿದ್ದರಾಮೇಶ್ವರರು ನಮಗೆ ತಿಳಿಸುತ್ತಿದ್ದಾರೆ. ಅದಕ್ಕೆ ನಮ್ಮ ಬಸವಣ್ಣನವರು ಹೇಳ್ತಾರೆ, ನಮ್ಮ ನುಡಿ ಹೇಗಿರಬೇಕು ಅಂದ್ರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು,
ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು. ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನಬೇಕು. ನುಡಿಯೊಳಗಾಗಿ ನಡೆಯದಿದ್ದಡೆ ಕೂಡಲ ಸಂಗಮ ದೇವ ನೆಂತೊಲಿವನಯ್ಯ ಅಂತ ಹೇಳ್ತಾರೆ. ಮುತ್ತು ಪೋಣಿಸಿದ ಹಾಗೆ ನಮ್ಮ ನುಡಿಗಳಾಗಿರಬೇಕು. ಮಾಣಿಕ್ಯದ ದೀಪ್ತಿಯಂತಿರಬೇಕು, ಸ್ಫಟಿಕದ ಸಲಾಕೆಯಂತಿರಬೇಕು. ಮುಖ್ಯವಾಗಿ ಪರಮಾತ್ಮನು ನಾವು ನುಡಿಯುವ ನುಡಿಯನ್ನು ಕೇಳಿ ತಲೆದೂಗಿಸಬೇಕು ಅಂತ ಹೇಳ್ತಾರೆ. ಅಂತಹ ಭಕ್ತಿದಾಯಕ ಪ್ರಿಯವಾದ ನುಡಿಗಳು ನಮ್ಮದಾಗಿರಬೇಕು. ಯಾರಿಗೇ ಆಗಲಿ ನಮ್ಮ ನುಡಿಯಿಂದ ಬೇಸರವನ್ನ ಉಂಟು ಮಾಡಬಾರದು ಅಂತ ನಮಗೆ ಒಂದು ಕಿವಿ ಮಾತನ್ನ ಹೇಳ್ತಾರೆ. ಬರೀ ನುಡಿ ಮಾತ್ರ ಅಲ್ಲ, ನಮ್ಮ ಯಾವುದೇ ಕೆಲಸ ಕಾರ್ಯಗಳಿಂದ ನಾವು ಇನ್ನೊಬ್ಬರಿಗೆ ನೋವುಂಟು ಮಾಡಬಾರದು. ಕಳ್ಳತನ ಆಗಿರಬಹುದು, ಕೊಲೆ ಆಗಿರಬಹುದು, ಬೇರೆ ಕೃತ್ಯಗಳು ಆಗಿರಬಹುದು. ಈ ಯಾವ ಕೃತ್ಯಗಳನ್ನು ಮಾಡಿ ಇನ್ನೊಬ್ಬರನ್ನು ನಾವು ನೋಯಿಸಬಾರದು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಒಬ್ಬರ ಮನವ ಘಾತವ ಮಾಡಿ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ ಗಂಗೆಯಲ್ಲಿ ಮುಳುಗಿದಡೇನಾಗುವುದಯ್ಯ ಅಂತ. ಕೆಲವರು ಏನ್ ಮಾಡ್ತಾರೆ, ಇದ್ದಂತಹ ಕಾಲದಲ್ಲಿ ಸಾಕಷ್ಟು ಪಾಪ ಕರ್ಮಗಳನ್ನ ಮಾಡಿರ್ತಾರೆ. ಮಾಡಿ ಅದನ್ನ ಕಳೆದುಕೊಳ್ಳುವುದಕ್ಕೆ, ತೊಳೆದುಕೊಳ್ಳುವುದಕ್ಕೆ ಗಂಗೆಯಲ್ಲಿ ಹೋಗಿ ಸ್ನಾನವನ್ನ ಮಾಡ್ತಾರೆ. ಗಂಗೆಯಲ್ಲಿ ಸ್ನಾನವನ್ನು ಮಾಡಿದ ತಕ್ಷಣ ಅವರ ಪಾಪ ಕರ್ಮಗಳೆಲ್ಲ ತೊಳೆದು ಹೋಗುತ್ತೆ ಎಂಬುದು ಅವರ ಅಭಿಪ್ರಾಯವಾಗಿರುತ್ತದೆ. ಆದರೆ ಇಲ್ಲಿ ಪ್ರಶ್ನೆಯನ್ನ ಹಾಕ್ತಾರೆ ನಮ್ಮ ಸಿದ್ದರಾಮೇಶ್ವರರು. ನೀವು ಮಾಡುವ ಕೆಟ್ಟ ಕೆಲಸಗಳನ್ನೆಲ್ಲ ಮಾಡಿ ಗಂಗೆಯಲ್ಲಿ ಸ್ನಾನವನ್ನ ಮಾಡಿದರೆ ನಿಮ್ಮ ಪಾಪಗಳು ತೊಳೆಯುತ್ತದೆಯೇ ಅಂತ ಇಲ್ಲಿ ಪ್ರಶ್ನೆಯನ್ನ ನಮಗೆ ಹಾಕುತ್ತಾರೆ. ನಂತರ ಹೇಳ್ತಾರೆ ಚಂದ್ರನು ಗಂಗೆಯ ತಡಿಯಲಿದ್ದಡೇನು ಕಳಂಕ ಬಿಡದಾಗಿತ್ತಯ್ಯ ಅಂತ ಹೇಳ್ತಾರೆ. ಕೊನೆಯಲ್ಲಿ ಹೇಳುತ್ತಾರೆ ಒಬ್ಬರ ಮನವ ನೋಯಿಸದವನೇ, ಘಾತವ ಮಾಡದವನೇ, ಪರಮ ಪಾವನ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಯಾರು ನಾವು ಇನ್ನೊಬ್ಬರಿಗೆ ನೋವನ್ನ ಉಂಟು ಮಾಡುವುದಿಲ್ಲವೋ, ಮನಸ್ಸಿಗೆ ದುಃಖವನ್ನ ಕೊಡುವುದಿಲ್ಲವೋ ಅವರು ಪರಮಶ್ರೇಷ್ಠ ಅಂತ ಸಿದ್ದರಾಮೇಶ್ವರರು ವಚನದ ಮೂಲಕ ತಿಳಿಸುತ್ತಾರೆ. ಹೀಗೆ ಅನುಭವ ಮಂಟಪದಲ್ಲಿ ಶರಣರು ವಚನಗಳನ್ನ ರಚನೆ ಮಾಡುವುದರ ಮೂಲಕ ಜನರಲ್ಲಿ ವೈಚಾರಿಕ ಚಿಂತನೆಯನ್ನ ಮೂಡಿಸುತ್ತಾರೆ. ಆ ಸಂದರ್ಭದಲ್ಲಿ ಕಲ್ಯಾಣ ಪ್ರತಿಯೊಬ್ಬರ ನೆಲೆ ಬೀಡಾಗಿ ಕಂಗೊಳಿಸುತ್ತೆ. ಆ ಸಂದರ್ಭದಲ್ಲಿ ಅರಿವಿನ ಮಾರಿತಂದೆಯವರ ಮತ್ತೊಂದು ವಚನ ಎಲ್ಲರನ್ನೂ ಕೂಡ ಎಚ್ಚರಿಸುತ್ತೆ. ಅವರು ಅರಿವಿನ ಮಾರಿತಂದೆ ಹೇಳ್ತಾರೆ, ಶೈವಕ್ಕೆ ಕೈಲಾಸ, ವೈಷ್ಣವಕ್ಕೆ ವೈಕುಂಠ, ಬೌದ್ಧಂಗೆ ಮೋಕ್ಷಗಾಮಿನಿ ಎಂಬ ಗೊತ್ತುಗಳು ಬೇರಾದಲ್ಲಿ ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ ಬೇರಾದುದಿಲ್ಲ. ಸುವರ್ಣ ಒಂದು ಆಭರಣ ಹಲವಾದಂತೆ ಪರಬ್ರಹ್ಮ ವಸ್ತು ಒಂದೆಂಬುದಕ್ಕೆ ಇದೆ ದೃಷ್ಟ. ಮತ್ತಿದಿರು ದೈವ ಉಂಟೆಂದು ಗದಿಯಬೇಡ. ನೆರೆ ನಂಬಿ ಸದಾಶಿವ ಮೂರ್ತಿ ಲಿಂಗವಲ್ಲದಿಲ್ಲ ಎಂಬೆ. ಅರಿವಿನ ಮಾರಿತಂದೆಯವರು ಒಂದೇ ನೆಲದಲ್ಲಿ ವಿಧ ವಿಧದ ಆಚರಣೆಗಳನ್ನು ಮಾಡುವಂತಹವರಿಗೆ ಈ ವಚನದ ಮೂಲಕ ಉದಾಹರಣೆಯನ್ನು ಕೊಡುತ್ತಾರೆ. ಅಂದರೆ ಶೈವಕ್ಕೆ ಕೈಲಾಸ ಅಂದ್ರೆ ಯಾರು ಶೈವ ಧರ್ಮೀಯರಾಗಿರ್ತಾರೆ ಅವರು ಕೈಲಾಸವೆಂದು, ವೈಷ್ಣವರು ವೈಕುಂಠವೆಂದು, ಬೌದ್ಧರು ಮೋಕ್ಷಗಾಮಿನಿಗಳು ಎಂದು ಗೊತ್ತು ಮಾಡಿಕೊಂಡಿರುತ್ತಾರೆ. ಆದರೆ ಅವು ಇರುವಂತಹ ಪೃಥ್ವಿ ಒಂದೇ ಆಗಿದೆ ಎಂಬುದನ್ನು ಹೇಳುವುದರ ಮೂಲಕ ಎಲ್ಲರೂ ಕೂಡ ಒಂದೇ ಎಂಬ ಭಾವವನ್ನ ಈ ವಚನದ ಮೂಲಕ ಬಿತ್ತುವಲ್ಲಿ ಯಶಸ್ವಿಯಾಗಿದ್ದಾರೆ. ಅನುಭಾವಿಕ ನಿಲುವಿನಲ್ಲಿ 12ನೇ ಶತಮಾನದಲ್ಲಿ ರಚಿತವಾದಂತಹ ವೈಚಾರಿಕ ವಚನಗಳನ್ನ ಕೇಳುತ್ತಾ ಇದ್ದರೆ ಸಮಯ ಹೋಗುವುದೇ ನಮಗೆ ಗೊತ್ತಾಗೋದಿಲ್ಲ. ಬನ್ನಿ ಮುಂದಿನ ವಿಷಯಕ್ಕೆ ಹೋಗೋಣ. ನಂತರ ಶರಣರು ಕಲ್ಯಾಣದಲ್ಲಿ ಧಾರ್ಮಿಕ ಸೌಧವನ್ನ ಕಟ್ಟಿದರು. ಅದರಲ್ಲಿ ಇಷ್ಟಲಿಂಗ ಧಾರಣೆ ಆಗಿರಬಹುದು, ಸ್ತ್ರೀ ಕುಲಕ್ಕೆ ನೀಡಿದಂತಹ ಸ್ವತಂತ್ರ ಆಗಿರಬಹುದು, ವೈಚಾರಿಕತೆಯ ಸ್ವತಂತ್ರ, ಧಾರ್ಮಿಕತೆಯ ಸ್ವತಂತ್ರ, ಇವೆರಡವನ್ನು ಅನುಭವಿಸುವುದಕ್ಕೆ ಮೂಲ ಸೂತ್ರಧಾರರು ನಮ್ಮ ವಿಶ್ವಗುರು ಬಸವಣ್ಣನವರು. ಭಾರತಕ್ಕೆ ಯಾವಾಗ ಸ್ವಾತಂತ್ರ್ಯ ಬಂದಿತು ಎಂದು ಕೇಳುವುದಾದರೆ ನಾವು 1947 ಎಂದು ಉದ್ಗರಿಸುತ್ತೇವೆ. ಆದರೆ ಸ್ತ್ರೀ ಕುಲಕ್ಕೆ ಯಾವಾಗ ಸ್ವತಂತ್ರ ಸಿಕ್ಕಿತು ಎಂದು ಕೇಳುವುದಾದರೆ ನಾವು 12ನೇ ಶತಮಾನವನ್ನು ಉದ್ಗರಿಸುತ್ತೇವೆ. ಏಕೆಂದರೆ
12ನೇ ಶತಮಾನದಲ್ಲಿ ಇದ್ದಂತಹ ಬಸವಾದಿ ಪ್ರಮತರು ಅನುಭವ ಮಂಟಪದಲ್ಲಿ ಸ್ತ್ರೀಗೂ ಕೂಡ ಪುರುಷರ ಸಮಾನವಾಗಿ ಅವಕಾಶವನ್ನ ನೀಡಿ ವಚನ ಸಾಹಿತ್ಯವನ್ನ ರಚಿಸಲು ಅವಕಾಶವನ್ನ ನೀಡಿದರು. ನಂತರ ಕಲ್ಯಾಣ ಯಾವ ರೀತಿ ನಿರ್ಮಾಣವಾಯಿತು ಎಂಬುದನ್ನ ತಿಳಿಯಬೇಕಾದರೆ ಮಡಿವಾಳ ಮಾಚಿದೇವರ ಒಂದು ವಚನವನ್ನ ನಾವು ನೆನಪಿಸಿಕೊಳ್ಳಬೇಕು. ಎತ್ತೆತ್ತ ನೋಡಿದಡತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದಡೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದಡೆ ಭಕ್ತಿ ಎಂಬ ರಸವಯ್ಯ. ಆಯತ ಬಸವಣ್ಣನಿಂದ, ಸ್ವಾಯತ ಬಸವಣ್ಣನಿಂದ, ಸನ್ನಿಹಿತವು ಬಸವಣ್ಣನಿಂದ, ಗುರು ಬಸವಣ್ಣನಿಂದ, ಲಿಂಗ ಬಸವಣ್ಣನಿಂದ, ಜಂಗಮ ಬಸವಣ್ಣನಿಂದ, ಪಾದೋದಕ ಬಸವಣ್ಣನಿಂದ, ಪ್ರಸಾದ ಬಸವಣ್ಣನಿಂದ. ಹತ್ತ ಬಲ್ಲೆಡೆ ನೀವು ಕೇಳಿರೆ, ಇತ್ತ ಬಲ್ಲೆಡೆ ನೀವು ಕೇಳಿರೆ, ಬಸವ ಬಸವ ಎಂದು ಮಜ್ಜನ ಕೆರೆಯದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ. ಈ ವಚನವನ್ನ ಕೇಳ್ತಾ ಇದ್ರೆ ಕಲ್ಯಾಣದಲ್ಲಿ ಎಲ್ಲೆಲ್ಲೂ ಕೂಡ ಬಸವನೆಂಬ ಬಳ್ಳಿ ಹಬ್ಬಿ ಪ್ರತಿಯೊಬ್ಬರ ಎದೆಯ ಮೇಲೆ ಇಷ್ಟಲಿಂಗ ರಾರಾಜಿಸ್ತಾ ಇತ್ತು ಅನ್ನೋದನ್ನ ಮಡಿವಾಳ ಮಾಚಿದೇವರ ವಚನ ನಮಗೆ ತಿಳಿಸಿಕೊಡುತ್ತೆ. ನಂತರ ನಮ್ಮದು ದೇವಾಲಯ ಸಂಸ್ಕೃತಿ ಅಲ್ಲ, ದೇಹಾಲಯ ಸಂಸ್ಕೃತಿ ಅಂತ. ದೇಹವೇ ದೇವಾಲಯ ಎಂಬುದನ್ನ ಬಸವಣ್ಣನವರು ತಿಳಿಸಿಕೊಡ್ತಾರೆ. ಆ ದೇಹವೇ ದೇವಾಲಯ ಎಂದು ತಿಳಿಸಿಕೊಡುವ ಬಸವಣ್ಣನವರ ವಚನ ಗೊತ್ತಲ್ಲ? ಹೌದು. ಉಳ್ಳವರು ಶಿವಾಲಯವ ಮಾಡಿಹರು, ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಉನ್ನ ಕಳಶವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ. ಇಲ್ಲಿ ಬಸವಣ್ಣನವರು ಪರಮಾತ್ಮನನ್ನ ನೋಡುವುದಕ್ಕೆ, ದೇವರನ್ನ ನೋಡುವುದಕ್ಕೆ ಸಾಕಷ್ಟು ಜನರು ಸಾಕಷ್ಟು ಧಾರ್ಮಿಕ ಪ್ರವಾಸಕ್ಕೆ ಹೋಗುತ್ತಾರೆ. ಅವರ ಹತ್ತಿರ ಹಣ ಇಲ್ಲದಿದ್ದರೂ ಸಾಲ ಮಾಡಿಯಾದರೂ ಧಾರ್ಮಿಕ ದೇವಾಲಯಗಳನ್ನ ನೋಡುವುದಕ್ಕೆ ಹೋಗುತ್ತಾರೆ. ಅಂತವರಿಗೆ ಈ ವಚನದ ಮೂಲಕ ಕಿವಿ ಮಾತನ್ನು ಹೇಳುತ್ತಾರೆ. ಒಬ್ಬ ಬಡವ ನಾನೇನು ಮಾಡಲಿ, ನಾನು ಬಡವ, ನಾನು ದೇವಾಲಯವನ್ನ ಪ್ರವೇಶಿಸುವುದಕ್ಕೆ ಆಗುತ್ತಿಲ್ಲ ಅಂದಾಗ ಹೇಳ್ತಾರೆ, ನಿನ್ನ ದೇಹವನ್ನೇ ದೇವಾಲಯವನ್ನಾಗಿ ಮಾಡಿಕೊ, ಮಾನವ ಮಹಾದೇವನಾಗಬೇಕು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಉಳ್ಳವರು ಶಿವಾಲಯವ ಮಾಡುವರು, ಶ್ರೀಮಂತರು ಶಿವಾಲಯಕ್ಕೆ ಹೋಗ್ತಾರೆ, ನೀನು ಬಡವ ಅಲ್ವಾ, ನಿನ್ನ ದೇಹವನ್ನೇ ನೀನು ದೇವಾಲಯವನ್ನಾಗಿ ಮಾಡಿಕೊ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಕಾಲನ್ನೇ ಕಂಬವನ್ನಾಗಿ ಮಾಡಿಕೊ, ತಲೆಯನ್ನ ಕಲಶವನ್ನಾಗಿ ಮಾಡಿಕೊ, ಹೀಗೆ ಒಂದೊಂದು ಅಂಗವೂ ಕೂಡ ಪರಮಾತ್ಮನಿಗೆ ಅರ್ಪಿಸು ಅಂತ ಹೇಳ್ತಾರೆ. ಇಂತಹ ಒಳ್ಳೆಯ ವಚನವನ್ನ ರಚಿಸಿದಂತಹ ವಿಶ್ವಗುರು ಬಸವಣ್ಣನವರಿಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದರೂ ಕೂಡ ಸಾಕಾಗುವುದಿಲ್ಲ. ಬೇರೆ ಬೇರೆ ಪಂಥಕ್ಕೆ ಸೇರಿದಂತವರು ಕೂಡ ಬಸವಣ್ಣನವರ ತತ್ವಕ್ಕೆ ಮಾರು ಹೋಗಿ ಬಸವಾನುಯಾಯಿಯಾಗಿ ಮಾರ್ಪಾಡಾಗ್ತಾರೆ. ಅದರಲ್ಲಿ ಮಂಚಣ್ಣ ಅನ್ನೋರು ಕೂಡ ಒಬ್ರು. ಅವರು ವೈಷ್ಣವ ಮತಕ್ಕೆ ಸೇರಿರ್ತಾರೆ, ಆದರೆ ಬಸವ ತತ್ವಕ್ಕೆ ಮಾರು ಹೋಗಿ ಬಸವಣ್ಣನವರ ಅನುಯಾಯಿ ಆಗ್ಬಿಡ್ತಾರೆ. ಅವರು ಗುಪ್ತವಾಗಿ ಇಷ್ಟಲಿಂಗವನ್ನ ಪೂಜೆಯನ್ನ ಮಾಡ್ತಾ ಇರ್ತಾರೆ. ಅದಕ್ಕೆ ಅವರನ್ನ ಗುಪ್ತ ಮಂಚಣ್ಣ ಅಂತ ಕರೀತಾರೆ. ಒಂದ್ಸಲ ಗುಪ್ತ ಮಂಚಣ್ಣನವರು ಬಂದು ಬಸವಣ್ಣನವರನ್ನ, ನೀವು ನನ್ನ ರಾಮನಾಥನನ್ನ ಹುಡುಕಿಕೊಡಿ ಅಂತ ಹೇಳ್ತಾರೆ. ಅಂದ್ರೆ ಗುಪ್ತ ಮಂಚಣ್ಣ ನಾರಾಯಣ ಪ್ರಿಯ ರಾಮನಾಥ ಎಂಬ ಅಂಕಿತದಲ್ಲಿ ವಚನವನ್ನ ರಚಿಸ್ತಾ ಇರ್ತಾರೆ. ನೀವು ನನ್ನ ರಾಮನಾಥನನ್ನ ಹುಡುಕಿಕೊಡಿ ಅಂದಾಗ, ನಿನ್ನ ರಾಮನಾಥ ಹೇಗಿದ್ದಾನೆ ಅಂತ ಬಸವಣ್ಣನವರು ಅವರನ್ನ ಪ್ರಶ್ನೆ ಹಾಕಿದಾಗ, ಆಗ ಗುಪ್ತ ಮಂಚಣ್ಣ ತನ್ನ ರಾಮನಾಥನನ್ನು ನೆನೆದು ಅವರ ಚಹರೆಯನ್ನ ಈ ರೀತಿ ವಿವರಿಸುತ್ತಾರೆ. ಮರುಳನ ಊಟದಂತೆ, ಮಯೂರನ ನಿದ್ರೆಯಂತೆ, ಮಾರ್ತಾಂಡನ ಕಿರಣದಂತೆ, ಸ್ಫಟಿಕದ ಘಟದಂತೆ, ಕಟಕದಲ್ಲಿ ತೋರುವ ಹಸಿಯ ರಸೆಯಂತೆ, ಹೊದ್ದಿಯು ಹೊದ್ದದಂತೆ, ಇದ್ದು ಇಲ್ಲದಂತೆ, ಕಂಡು ಕಾಣದಂತೆ, ಕೇಳಿಯೂ ಕೇಳದಂತೆ, ಇಪ್ಪ ಸುಳಿವ ಜಂಗಮ ಮೂರ್ತಿಯ ಕಂಡು, ನಮೋ ನಮೋ ಎಂಬೆ ನಾರಾಯಣ ಪ್ರಿಯ ರಾಮನಾಥ. ಆಗ ಬಸವಣ್ಣನವರು, ಕಣ್ಣು ತೆಗೆ, ನಿನ್ನ ರಾಮನಾಥ ಸಿಕ್ಕ ಎಂದು ಹೇಳುತ್ತಾರೆ. ಆಗ ತಕ್ಷಣ ಗುಪ್ತ ಮಂಚಣ್ಣನವರು ಕಣ್ಣು ತೆರೆದು, ಎಲ್ಲಿ ನನ್ನ ರಾಮನಾಥ, ಎಲ್ಲಿ ನನ್ನ ರಾಮನಾಥ ಎಂದು ಹುಡುಕತೊಡಗುತ್ತಾರೆ. ಆಗ ಬಸವಣ್ಣನವರು ಗುಪ್ತ ಮಂಚಣ್ಣನವರನ್ನ ಮುಟ್ಟಿ
ಅವನು ನಿನ್ನೊಳಗುಂಟು, ನೀನು ಅವನೊಳಗುಂಟು ಎಂದು ಹೇಳುತ್ತಾರೆ. ಆಗ ಮಂಚಣ್ಣನವರು ಸುಳಿವ ಜಂಗಮ ಮೂರ್ತಿಯ ಕಂಡು ನಮೋ ನಮೋ ಎಂಬೆ ನಾರಾಯಣ ಪ್ರಿಯ ರಾಮನಾಥ ಎಂದು ಸಂತಸದಿಂದ ಕುಣಿದಾಡುತ್ತಾರೆ. ಈ ಅಂಶದಿಂದ ಅರಿವಾಗುವ ವಿಚಾರಗಳೆಂದರೆ, ನಮ್ಮ ಹೊರಗಿರುವ ವಿಷಯಗಳನ್ನು ಅರಿಯುವುದು ಬಹಳ ಸುಲಭ. ಆದರೆ ನಮ್ಮ ಒಳಗಿರುವಂತಹ ವಿಚಾರಗಳನ್ನು ಅರಿಯಬೇಕಾದರೆ ಒಬ್ಬ ವ್ಯಕ್ತಿ ಬೇಕು. ಆ ವ್ಯಕ್ತಿಯೇ ಗುರು. ಆ ಗುರುವೇ ವಿಶ್ವಗುರು ಬಸವಣ್ಣನವರು ಅನೇಕರಿಗೆ ಮಾರ್ಗದರ್ಶನವಾಗಿ ಅವರಿಗೆ ದಾರಿ ತೋರಿಸುತ್ತಾರೆ. ನಂತರ ಕಲ್ಯಾಣದಲ್ಲಿ ಸಾಮಾಜಿಕ ಸೌಧವನ್ನ ಕಟ್ಟುತ್ತಾರೆ. ಅಂದರೆ ಕಲ್ಯಾಣದಲ್ಲಿ ಸಾವಿರಾರು ಜನ ಪುಣ್ಯಾಂಗನೆಯರು ಇರುತ್ತಾರೆ, ಅಂದರೆ ವೇಶ್ಯೆಯರು ಇರುತ್ತಾರೆ. ಆ ಪುಣ್ಯಾಂಗನೆಯರನ್ನ ಪುಣ್ಯಾಂಗನೆಯರನ್ನಾಗಿ ಮಾಡಿದ ಕೀರ್ತಿ ವಿಶ್ವಗುರು ಬಸವಣ್ಣನವರಿಗೆ ಸಲ್ಲುತ್ತದೆ. ಪುಣ್ಯಾಂಗನೆಯರನ್ನು ಪುಣ್ಯಾಂಗನೆಯರನ್ನಾಗಿ ಮಾಡಿ ಅವರಿಗೂ ಇಷ್ಟಲಿಂಗ ಧಾರಣೆ ಮಾಡಿ ಲಿಂಗಾಯತ ಧರ್ಮಕ್ಕೆ ಅವರನ್ನ ಸೇರಿಸಿಕೊಳ್ಳುತ್ತಾರೆ. ಈ ಸಂದರ್ಭದಲ್ಲಿ ನನಗೆ ಸೂಳೆ ಸಂಕವ್ಯೆಯವರು ಕೂಡ ನೆನಪಿಗೆ ಬರುತ್ತಾರೆ. ಹೌದು, ಸೂಳೆ ಸಂಕವ್ಯೆಯವರು ಕೂಡ ಅವರು ಶರಣೆ ಸಂಕವ್ಯೆಯಾಗಿ ಮಾರ್ಪಾಡಾಗಿ ಅವರು ಕೂಡ ವಚನವನ್ನ ರಚಿಸುತ್ತಾರೆ. ಅವರ ವಚನವು ಕೂಡ ನಾವು ಇಲ್ಲಿ ನೋಡಬಹುದು. ಹೆಣ್ಣನ್ನು ದೂಷಿಸುತ್ತಿದ್ದಂತಹ ಕಾಲದಲ್ಲಿ ಹೆಣ್ಣಿಗೆ ಗೌರವವನ್ನ ಕೊಡುವಂಥದ್ದು 12ನೆಯ ಶತಮಾನ. ಹೆಣ್ಣಿಗೆ ಯಾವ ರೀತಿ ಸಂಬೋಧನೆಯನ್ನ ಮಾಡುತ್ತಾರೆ ಅಂದರೆ ದೇವರಿಗೆ ಹೋಲಿಸುತ್ತಾರೆ. ಈ ಸಂದರ್ಭದಲ್ಲಿ ನನಗೆ ಸಿದ್ದರಾಮೇಶ್ವರರ ಒಂದು ವಚನ ನೆನಪಾಗುತ್ತದೆ. ತಾ ಮಾಡಿದ ಹೆಣ್ಣು ತನ್ನ ತಲೆಯನೇರಿತ್ತು, ತಾ ಮಾಡಿದ ಹೆಣ್ಣು ತನ್ನ ತೊಡೆಯನೇರಿತ್ತು, ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯನೇರಿತ್ತು, ತಾ ಮಾಡಿದ ಹೆಣ್ಣು ನಾರಾಯಣನ ಎದೆಯನೇರಿತ್ತು. ಅದು ಕಾರಣ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಹೇಳುತ್ತಾರೆ. ಅಂದರೆ ದೇವತೆಗಳಿಗೂ ಕೂಡ ಹೆಣ್ಣು ಅಷ್ಟೊಂದು ಮಹತ್ವವಾದ ಸ್ಥಾನವಾಗಿರುವುದರಿಂದ ನಾವು ಹೆಣ್ಣನ್ನು ಏಕೆ ದೂಷಿಸಬೇಕು ಎಂಬುದನ್ನ ಇಲ್ಲಿ ಸಿದ್ದರಾಮೇಶ್ವರರು ಈ ವಚನದ ಮೂಲಕ ಅನೇಕ ಪುರುಷರ ಕಣ್ತೆರೆಯಿಸುತ್ತಾರೆ. ನಂತರ ಶರಣರು ಆರ್ಥಿಕ ಸೌಧವನ್ನ ಕಟ್ಟುತ್ತಾರೆ. ಅದರಲ್ಲಿ ಕಾಯಕಕ್ಕೆ ಹೆಚ್ಚು ಮಹತ್ವವನ್ನ ನೀಡುತ್ತಾರೆ. ಈ ಸಂದರ್ಭದಲ್ಲಿ ನನಗೆ ಆಯ್ದಕ್ಕಿ ಮಾರಯ್ಯನವರ ವಚನ ನೆನಪಿಗೆ ಬರುತ್ತೆ. ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದಡು ಮರೆಯಬೇಕು, ಲಿಂಗ ಪೂಜೆಯಾದಡು ಮರೆಯಬೇಕು, ಜಂಗಮ ಮುಂದೆ ನಿಂದಿದ್ದಡು ಹಂಗ ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಡು ಕಾಯಕದೊಳಗು. ಎಂತಹ ಅರ್ಥಪೂರ್ಣವಾದಂತಹ ವಚನವಲ್ಲವೇ? ನೋಡಿ, ಇಲ್ಲಿ ಕಾಯಕ ಅಂತ ಬಂದಾಗ ಕಾಯಕದಲ್ಲಿ ಕೈಲಾಸವನ್ನ ಕಾಣುತ್ತಾರೆ ನಮ್ಮ ಶರಣರು. ಲಿಂಗ ಪೂಜೆ ಆಗಲಿ, ಗುರುದರ್ಶನವಾಗಲಿ ನಂತರ ಮಾಡುತ್ತೇವೆ ಅಂತ ಹೇಳ್ತಾ ಕಾಯಕಕ್ಕೆ ಶ್ರೇಷ್ಠವಾದ ಸ್ಥಾನವನ್ನ ನೀಡಿದವರು ನಮ್ಮ 12ನೇ ಶತಮಾನದ ಶರಣರು ಎಂದು ಈ ವಚನದ ಮೂಲಕ ನಮಗೆ ತಿಳಿದು ಬರುತ್ತದೆ. ಕಾಯಕ ತತ್ವಕ್ಕೆ ಎಷ್ಟು ಮಹತ್ವವಿತ್ತು ಎನ್ನುವುದಕ್ಕೆ ಅಲ್ಲಿ ಯಾರು ಸೋಮಾರಿಗಳು ಇರಲಿಲ್ಲ, ಎಲ್ಲರೂ ಕಾಯಕ ಯೋಗಿಗಳಾಗಿದ್ದರು. ಅದಕ್ಕೆ ಹೇಳ್ತಾರೆ, ಕಲ್ಯಾಣದಲ್ಲಿ ಕೊಡುವವರುಂಟು ಬೇಡುವವರಿಲ್ಲ ಅಂತ. ನಂತರ ಕಲ್ಯಾಣದಲ್ಲಿ ಕಟ್ಟಲ್ಪಟ್ಟದ್ದು ನೈತಿಕ ಸೌಧ. ಅದಕ್ಕೆ ಬಸವಣ್ಣನವರ ವಚನವನ್ನು ಉದಾಹರಿಸುವುದಾದರೆ, ಮನೆಯೊಳಗೆ ನಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಡೆಯ ನಿದ್ದಾನೋ ಇಲ್ಲವೋ, ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನದೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ, ಇಲ್ಲ ಕೂಡಲ ಸಂಗಮ ದೇವ. ಮನೆಯ ಒಳಗೆ ಒಡೆಯ ವಾಸವಾಗಿರಬೇಕಾದರೆ ಮನೆಯ ಹೊರಗೆ ಸ್ವಚ್ಛವಾಗಿರಬೇಕಾಗುತ್ತದೆ, ರಂಗವಲ್ಲಿ ಹಾಕಿರಬೇಕಾಗುತ್ತದೆ, ಅಲ್ಲಿ ಯಾವುದೇ ಕಸ ಇಲ್ಲದಂತಿರಬೇಕಾಗುತ್ತದೆ. ಹಾಗೆ ಮನದೊಳಗೆ ಮಹಾದೇವ ವಾಸವಾಗಿರಬೇಕಾದರೆ ನಮ್ಮ ತನುವಿನಲ್ಲಿ ಹುಸಿ ಇರಬಾರದು ಮತ್ತು ವಿಷಯಕ್ಕೆ ಯಾವುದೇ ಆಸೆಯನ್ನ ಪಡಬಾರದು. ಯಾವಾಗ ನಾವು ತನುವಿನಲ್ಲಿ ಹುಸಿಯನ್ನ ತುಂಬಿ ವಿಷಯಕ್ಕೆ ನಾವು ಆಸೆಯನ್ನ ಪಡುತ್ತೇವೋ ಆಗ ಅಲ್ಲಿ ಮನೆಯೊಡೆಯ ಇಲ್ಲ ಎಂದು ಕೂಡಲ ಸಂಗಮ ದೇವ ಎಂದು ವಿಶ್ವಗುರು ಬಸವಣ್ಣನವರು ಹೇಳುತ್ತಿದ್ದಾರೆ. ದಯಮಾಡಿ ನಾವು ಬಾಹ್ಯವಾಗಿಯೂ ಕೂಡ ಸ್ವಚ್ಛವಾಗಿರಬೇಕು, ಆಂತರಿಕವಾಗಿಯೂ ಸ್ವಚ್ಛವಾಗಿರಬೇಕು ಎಂಬ ನೈತಿಕ ಸೌಧವನ್ನ ಕಟ್ಟಲು ಇಲ್ಲಿ ಪ್ರಯತ್ನಿಸಿದ್ದಾರೆ. ಶರಣರು ಹೇಳುವಂತಹ ಪ್ರತಿಯೊಂದು ವಚನವನ್ನ ನಾವು ಅನ್ವಯಿಸಿಕೊಂಡು ನಮ್ಮ ಜೀವನವನ್ನ ನಾವು ಸಾಕ್ಷಾತ್ಕರಿಸಿಕೊಳ್ಳಬೇಕಾಗುತ್ತದೆ ಬಂಧುಗಳೇ.
ಕಲ್ಯಾಣವನ್ನ ಕೈಲಾಸವನ್ನಾಗಿ ಮಾಡಿದ ಶರಣರು ಹೇಗೆ ಇದ್ದರು ಎಂಬುದನ್ನ ತಿಳಿಯಬೇಕಾದರೆ ಸದ್ವಿಚಾರ ಅವರ ತಲೆಯಲ್ಲಿತ್ತು, ಸತ್ಕಾರ್ಯ ಅವರ ಕೈಯಲ್ಲಿತ್ತು, ಸದ್ಭಾವ ಅವರ ಎದೆಯಲ್ಲಿತ್ತು, ಸವಿಮಾತು ಅವರ ಬಾಯಲ್ಲಿತ್ತು. ಆದ್ದರಿಂದಲೇ 21ನೇ ಶತಮಾನದಲ್ಲಿಯೂ ಕೂಡ ನಾವು 12ನೇ ಶತಮಾನದ ಶರಣೆಯರನ್ನ ನಾವು ಇಂದಿಗೂ ಸ್ಮರಿಸುತ್ತಿದ್ದೇವೆ. ಅದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಆದಂತಹ ಗಿರೀಶ್ ಕಾರ್ನಾಡ್ರವರು ಈ ರೀತಿ ಹೇಳುತ್ತಾರೆ: ನೋಯುವ ಹಲ್ಲಿಗೆ ನಾಲಿಗೆ ಪದೇ ಪದೇ ಹೊರಳುವಂತೆ ನನ್ನ ಮನಸ್ಸು 12ನೇ ಶತಮಾನದ ಜಾಗೃತ ಮನಸ್ಸುಗಳ ಬಸವ ತತ್ವಕ್ಕೆ ಹೊರಳುತ್ತದೆ. ಈ ಸಂದರ್ಭದಲ್ಲಿ ಶರಣರಾದ ಲೋಕೇಶ್ ಎನ್ ಮಾನ್ವೀರವರು ಒಂದು ಕವಿತೆಯನ್ನ ರಚಿಸಿದ್ದಾರೆ. ಅದನ್ನ ಈ ಸಂದರ್ಭದಲ್ಲಿ ವಾಚಿಸುವುದು ಉಚಿತ ಎಂದು ಭಾವಿಸಿದ್ದೇನೆ. ಕಟ್ಟೆ ಕಟ್ಟುತ್ತೇವೆ ಕಲ್ಯಾಣ, ನಾವು ಮತ್ತೆ ಕಟ್ಟುತ್ತೇವೆ ಕಲ್ಯಾಣ. ದುಷ್ಟರ ಧೂಳೆಬ್ಬಿಸಿ, ಭ್ರಷ್ಟರ ಬಡಿದೋಡಿಸಿ, ಜಾತಿ ಭೇದಗಳ ಬೇಲಿ ಸುಟ್ಟು ಸ್ವಚ್ಛ ಮಾಡುತ್ತೇವೆ ಕಲ್ಯಾಣ, ನಾವು ಮತ್ತೆ ಕಟ್ಟುತ್ತೇವೆ ಕಲ್ಯಾಣ. ಮತ್ತೆ ಬರುತ್ತಾರ ಅಮರ ಗಣಗಳು, ಒಟ್ಟು ಕೂಡುತ್ತಾರ ಸರ್ವ ಶರಣ ಬಂಧುಗಳು. ಕಟ್ಟೆ ಕಟ್ಟುತ್ತೇವೆ ಕಲ್ಯಾಣ, ನಾವು ಮತ್ತೆ ಕಟ್ಟುತ್ತೇವೆ ಕಲ್ಯಾಣ. ಬಂದೇ ಬರುತ್ತಾರ ಬಸವಣ್ಣ, ಮತ್ತೆ ಬರುತ್ತಾರ ಚೆನ್ನಬಸವಣ್ಣ. ಗುಡುಗುತ್ತ ಬರುವ ಮಾಚಯ್ಯ, ಸಿಡಿಯುತ್ತ ಬರುವ ಚೌಡಯ್ಯ. ಪ್ರಸಾದವ ತರುವ ಚೆನ್ನಯ್ಯ, ಚಂಡಮಾರುತವಾಗಿ ಬರುವ ಅಲ್ಲಮ್ಮ ಪ್ರಭುರಾಯ. ಕಟ್ಟೆ ಕಟ್ಟುತ್ತೇವೆ ಕಲ್ಯಾಣ, ನಾವು ಮತ್ತೆ ಕಟ್ಟುತ್ತೇವೆ ಕಲ್ಯಾಣ. ಮತ್ತೆ ಕಾಣುವೆವು ಅನುಭವ ಮಂಟಪ, ಅರಿವಿನ ಮನೆ ಅಪ್ಪ ಬಸವನ ಮಹಾಮನೆ. ಕಟ್ಟೆ ಕಟ್ಟುವೆವು ಕಲ್ಯಾಣ, ನಾವು ಮತ್ತೆ ಕಟ್ಟುವೆವು ಕಲ್ಯಾಣ. ಸೂರ್ಯ ಚಂದ್ರರ ಸಾಕ್ಷಿಗೂ ಮತ್ತೆ ಬಸವಣ್ಣ ಬರುವ ಬಂದೇ ಬರುವ. ಅಪ್ರಮಾಣ ಚಿನ್ಮಯ ಲಿಂಗದಿ ಅಸಂಖ್ಯಾತ ಅನುಯಾಯಿಗಳ ಹೃದಯದಲ್ಲಿ ಹುಟ್ಟಿ ಬರುವ ನಮ್ಮ ಬಸವಣ್ಣ, ಹುಟ್ಟಿ ಬರುವ ನಮ್ಮ ಬಸವಣ್ಣ. ಎಷ್ಟೊಂದು ಅರ್ಥಗರ್ಭಿತವಾಗಿದೆ ಅಲ್ಲವೇ? ಮತ್ತೆ ಕಲ್ಯಾಣವನ್ನ ಸ್ಮರಿಸೋಣ. ಅಂತಹ ಕಲ್ಯಾಣ ನಾಡು ಮತ್ತೊಮ್ಮೆ ಉದಯವಾಗಲಿ ಎಂದು ಭಾವಿಸೋಣ. ಹೊರಡುವೆ ನಾನು ಹೊರಡುವೆ ಮುಂದೆ, ಬರುವುದು ವಿಶ್ವವು ನನ್ನೆಯ ಹಿಂದೆ. ಅವರಿವರೆಂಬೆನೆ ಎಲ್ಲರೂ ಒಂದೇ, ಎಲ್ಲರಿಗಿರುವನು ಒಬ್ಬನೇ ತಂದೆ. ಬರುವೆನು ಬರುವೆನು ಭುವಿಯನ್ನು ಬೆಳಗಿ, ಬಸವನ ಬೆಳಕೆ ಎಲ್ಲಾಡಿ ಬಂದೆ. ಭಾರತವೆಲ್ಲ ಸುತ್ತಾಡಿ ಬಂದೆ. ಸಿದ್ದಯ್ಯ ಪುರಾಣಿಕರ ಈ ಕವಿತೆಯೊಂದಿಗೆ ಕಟ್ಟಿತ್ತು ಕಲ್ಯಾಣ ಎಂಬ ಪ್ರವಚನಕ್ಕೆ ವಿರಾಮವನ್ನು ಹೇಳುತ್ತಿದ್ದೇವೆ. ಇಲ್ಲಿಯವರೆಗೆ ಪ್ರವಚನವನ್ನು ವೀಕ್ಷಿಸಿದಂತಹ ಎಲ್ಲ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿ. ಬಸವ 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 ಹರ ಬಸವಾಯ ನಮಃ, ಪ್ರಭು ಬಸವಾಯ ನಮಃ, ಗುರು ಬಸವಾಯ ನಮಃ, ಲಿಂಗ ಬಸವಾಯ ನಮಃ, ಜಂಗಮ ಬಸವಾಯ ನಮಃ, ಭಸ್ಮ ಬಸವಾಯ ನಮಃ, ರುದ್ರಾಕ್ಷಿ ಬಸವಾಯ ನಮಃ, ಮಂತ್ರ ಬಸವಾಯ ನಮಃ, ಪಾದೋದಕ ಬಸವಾಯ ನಮಃ, ಪ್ರಸಾದ ಬಸವಾಯ ನಮಃ, ಚಿನ್ನಿಧಿ ಬಸವಾಯ ನಮಃ, ಚಿನ್ನಾದ ಬಸವಾಯ ನಮಃ, ಚಿದ್ಬಿಂದು ಬಸವಾಯ ನಮಃ, ಚಿತ್ಕಲ ಬಸವಾಯ ನಮಃ, ಚಿದಂಗ ಬಸವಾಯ ನಮಃ, ನಿಷ್ಪ್ರಪಂಚ ಬಸವಾಯ ನಮಃ, ನಿರಂಜನ ಬಸವಾಯ ನಮಃ, ನಿರ್ಗುಣ ಬಸವಾಯ ನಮಃ, ನಿತ್ಯ ತೃಪ್ತ ಬಸವಾಯ ನಮಃ, ಅಕಾರ
ಬಸವಾಯ ನಮಃ ಉಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಹ್ರೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಭ್ರಾಂತವಳಿದು ನಿಂದಲ್ಲಿ ಅರ್ಚನೆ ಭ್ರಾಂತವಳಿದು ನಿಂದಲ್ಲಿ ಅರ್ಚನೆ ವಿಕಾರವಳಿದಲ್ಲಿ ವಿಕಾರವಳಿದಲ್ಲಿ ಪೂಜೆ ಪೂಜೆ ಭ್ರಾಂತವಳಿದು ನಿಂದಲ್ಲಿ ಅರ್ಚನೆ ಭ್ರಾಂತವಳಿದು ನಿಂದಲ್ಲಿ ಅರ್ಚನೆ ಸಮತೆ ನಿಂದಲ್ಲಿ ನೈವೇದ್ಯ ಸಮತೆ ನಿಂದಲ್ಲಿ ನೈವೇದ್ಯ ಸಕಲವನರಿದು ಮರದಲ್ಲಿ ಪರಿಪೂರ್ಣ ಸಕಲವನರಿದು ಮರದಲ್ಲಿ ಪರಿಪೂರ್ಣ ಏಣಾಂಕಧರ ಸೋಮೇಶ್ವರ ಲಿಂಗದಲ್ಲಿ ಏಣಾಂಕಧರ ಸೋಮೇಶ್ವರ ಲಿಂಗದಲ್ಲಿ ಭ್ರಾಂತವಳಿದು ಭ್ರಾಂತವಳಿದು ನಿಂದಲ್ಲಿ ಅರ್ಚನೆ ವಿಕಾರವಳಿದಲ್ಲಿ ವಿಕಾರವಳಿದಲ್ಲಿ ಪೂಜೆ 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 ಭ್ರಾಂತವಳಿದು
ಭ್ರಾಂತವಳಿದು ಭ್ರಾಂತವಳಿದು ನಿಂದಲ್ಲಿ ಅರ್ಚನೆ